ಪೊನ್ನಿಯಿನ್ ಸೆಲ್ವನ್ 5ನೇ ಪಾರ್ಟು 74ನೇ ಸಂಚಿಕೆ. ವಂದಿತೇವನ್ ಕೊನೆಯಾಗಿ ಹೇಳ್ದ, ಯುವರಾಜ, ಒಂದೇ ಒಂದು ಮನುಷ್ಯರು ಮನಸ್ಸಿಟ್ಟರೆ ನನ್ನ ನಿಜವಾಗ್ಲೂ ನಡೆದಿದ್ದು ಏನು ಅನ್ನೋದನ್ನ ಹೇಳಿ ನನ್ನನ್ನು ಈ ಅಪವಾದದಿಂದ ತಪ್ಪಿಸ್ಬೋದು. ಆದರೆ ಆ ಒಬ್ಬರು ದೊಡ್ಡ ಪಳವೆಟೆ ಇರ್ತಾನೆ. ಕಡಂಬೂರು ಮಾಳಿಗೆಯಲ್ಲಿ ಆಳ್ಕಳಿಂದ್ಯದಲ್ಲಿ ನಾನು ಬಚ್ಚಿಟ್ಟಿದ್ದಾಗ ನನ್ನ ದಿಢೀರಂತ ಹೇಳಿ ಕತ್ತನ್ನು ಹಿಡಿದು ಇಸುಕಿ ಕೆಳಗೆ ತಳ್ಳಿ ಮೂರ್ಛೆ ಆಗುವಾಗ ಮಾಡೋಕ್ಕೆ ಬಿಟ್ಟರು ಆ ದೊಡ್ಡ ಪಳವೆಟೆಯನ್ನೇ ಇರಬೇಕು ಅಂತ ಹೇಳಿ ಊಗಿಸ್ತೀನಿ. ಬೇರೆ ಯಾರೋ ಅಲ್ಲಿ ಆ ಸಮಯ ಬಂದಿರೋಕ್ಕಾಗಲ್ಲ. ನಂದಿನಿ ದೇವಿ ಹೆಸರಲ್ಲಿ ಸಂದೇಹಕೊಂಡ ಆ ಮುದುಕರ್ತಾನೆ ಈ ಥರ ಮಾಡಿರೋದು ಅನ್ನೋದು ನನಗೆ ಗೊತ್ತು. ನಂದಿನಿ ದೇವಿ ಹೆಸರಲ್ಲಿ ಅನುಮಾನಕೊಂಡ ಆ ಮುದುಕರ್ತಾನೆ ಅವತ್ತು ಕಾಳಾಮುಗ ಸೈವರಾಗಿ ಉರು ವೇಷ ಹಾಕ್ಕೊಂಡು ಮರೆ ಜಾಗದಿಂದ ಅಲ್ಲಿ ಏನು ನಡೀತಾ ಇದೆ ಅಂತ ನೋಡೋದಕ್ಕಾಗೆ ಬಂದಿರಬೇಕು. ಕಾಳಾಮುಗ ಶೈವ ಗುಂಪನ್ನು ಸೇರಿದ ಇಡುಮಂಕಾರಿ ತಾನೆ ಅವ್ರಿಗೆ ರಹಸ್ಯ ದಾರಿಯಿಂದ ಬರೋಕ್ಕೆ ಹೆಲ್ಪ್ ಮಾಡಿರ್ತಾನೆ. ಆದರೆ ಆ ದೊಡ್ಡ ವೀರರಿಗೆ ನನ್ನನ್ನು ಮೊದಲು ನೋಡಿದಾಗಲೇ ನನ್ನ ಮೇಲೆ ಕಹಿ ಉಂಟಾಗ್ಬಿಡ್ತು. ಆ ಬೇಸರ ಬೆಳೆದ ಮೇಲೆ ದಿನಕ್ಕೆ ದಿನ ಜಾಸ್ತಿಯಾಗೇ ಬಂತು. ಅವ್ರು ನನ್ನ ಉಸಿರನ್ನು ಕಾಪಾಡೋಕ್ಕೋಸ್ಕರ ಮುಂದೆ ಅಲ್ಲಿ ನಿಜವಾಗ್ಲೂ ನಡೆದಿದ್ದನ್ನು ಹೇಳೋದಿಲ್ಲ. ನಾನಿಂಥ ಭಯಂಕರವಾದ ಅಪವಾದನ್ನು ಹೊತ್ತು ಸತ್ತೋಗ್ಬಿಟ್ರೆ ಅವರಿಗೂ ಒಂದು ವೇಳೆ ಸಂತೋಷವಾಗಿರುತ್ತೆ. ಆದ್ದರಿಂದ ಯುವರಾಜ, ನನಗೆ ತಪ್ಪಿ ಹೋಗೋಕ್ಕೆ ಅನುಮತಿ ಕೊಡಿ. ಆದರೆ ನಾನು ಏಳೆನಾಡು ಹೋಗಿ ಅಲ್ಲೇನೇ ಪಾಂಡಿ ಕುಲದ ಪಟ್ಟವನ್ನು ರತ್ನಹಾರವನ್ನು ತೇರಿ ಹುಡುಕಿ ಕಂಡುಹಿಡಿತೀನಿ. ಇಲ್ಲೆಯೇ ನಿಮ್ಮ ಕೈಯಲ್ಲಿರುವ ವಾಳಿಂದ ನನ್ನನ್ನು ಕೊಂದಾಕ್ಬಿಡಿ. ನನ್ನ ಹತ್ರ ತುಂಬ ಪ್ರೀತಿ ಇಟ್ಟಿದ್ದ ನಿಮ್ಮ ಅಣ್ಣನವರನ್ನು ಕೊಂದಿದ್ದ ಅಪವಾದನ್ನು ಎತ್ಕೊಂಡು 4 ಮೂಲೆಯಲ್ಲಿ ನಿಂತು ಅಲ್ಲಿ ಹ್ಯಾಂಗ್ ಮಾಡೋಕ್ಕೆ ಗತಿಗೆ ನನ್ನನ್ನು ಮುಂಟು ಮಾಡಬೇಡಿ. ಅದಕ್ಕಿಂತ ನಿಮ್ಮ ಕೈಯಿಂದ ಸಾಯೋದು ನನಗೆ ಎಷ್ಟೊಂದು ಸಮಾಧಾನ ಕೊಡುತ್ತೆ. ಇಲ್ಲ, ಈ ಕೊಡುಮಾಳು ಕೋಮಗಳನ್ನ ಕೈಯಿಂದ ವಿಷವನ್ನು ಉಂಡುಕೊಂಡು ಸತ್ರು ಪಾದವಿಲ್ಲ. ಇವರು ನಿಮ್ಮ ಅಕ್ಕನೂ ಸೇರಿ ಈ ಅನಾಥೆಯ ಮೇಲೆ ಇಷ್ಟೊಂದು ಕರುಣೆ ಕೊಂಡು ಯಮಲೋಕದ ಬಾಗಿಲಿಂದ ತನಕ ಹೋಗಿದ್ದವನ್ನ ತಿರ್ಗಾ ಈ ಲೋಕಗಳಲ್ಲಿ ಕೊಂಡು ಬಂದು ಸೇರಿಸಿದ್ದಾರೆ. ಇದಕ್ಕೆ ಅಂತ ಇವರುಗಳಿಗೆ ನಾನು ಏನು ಕೃತಜ್ಞತೆ ಹೇಳಲಿಲ್ಲ ಅಂತ ಹೇಳಿದ. ಈ ಥರ ವಂದ್ಯತೆಯನ್ನು ಹೇಳಿದಾಗ ವಾಣತಿ ಯುವರಾಜನನ್ನು ನೋಡಿ, ಕೇಳಯ್ಯ ಕೇಳಿ, ಈ ಸುತ್ತ ವೀರರಿಗೆ ರಣರಂಗದಲ್ಲಿ ವೈರಿಗಳಿಗೆ ಮುಂಚೆ ನಿಂತು ಜಗಳ ಮಾಡಿ ವೀರಸಗ್ಗ ಸೇರುವ ಇಷ್ಟ ಇಲ್ವಂತೆ. ಹೆಣ್ಣುಗಳಿನ ಕೈಯಿಂದ ವಿಷ ಉಂಡು ಅದರಿಂದ ಸಾಯಕ್ಕೆ ಅಂತ ತಪಸ್ಸಿರ್ತಾರಂತೆ ಅಂತ ಹೇಳಿದರು. ಯುವರಾಜ, ಇವರು ನಿಮ್ಮ ಅಕ್ಕನೂ ಸೇರಿ ನನ್ನ ಮೇಲೆ ಹೇಳಿ ನಿಂದೆ ಮಾತಿನಿಂದಾನೆ ನನ್ನನ್ನು ಕೊಂದು ಬಿಡ್ತಾರೆ ಅನಿಸುತ್ತೆ. ಅದಕ್ಕಿಂತ ಇವ್ರುಗಳ ಕೈಯಿಂದ ವಿಷ ಕುಡಿದು ಸತ್ತೋಗೋದು ವಿಶೇಷ ಅಲ್ವಾ ಅಂತ ಹೇಳಿದ ವಾನರ್ಕುಲ ವಂದಿತೇವ್. ಅರುಳ್ಮೊಳಿವರ್ಮ ಇಂಥ ಮಾತುಗಳೆಲ್ಲ ಅರ್ಧ ಗಮನದಿಂದಾನೇ ಕೇಳ್ತಾಯಿದ್ರು. ಅವರ ಮನಸ್ಸಿನೊಳಗೆ ಬೇರೆ ಏನೋ ಬಗ್ಗೆ ತೀವ್ರವಾಗಿ ಚಿಂತನೆ ಇದ್ದ ಹಾಗೆ ಅನಿಸಿತು. ತಕ್ಕಂತ ಒಂದು ಜಂಪ್ ಮಾಡಿ ಎದ್ದು ನಿಂತು, ಆಹಾ, ನಾನು ತೀರ್ಮಾನ ಮಾಡಿಬಿಟ್ಟೆ. ನಾನೇ ಸೊಳೆನಾಡಿನ ಚಕ್ರವರ್ತಿಯಾಗಿ ಮುಡಿಸುಟ್ಟುಕೊಳ್ತೀನಿ. ನಾಡು ನಗರವೆಲ್ಲ ಅರುಳ್ಮೊಳಿವರ್ಮನೇ ಪಟ್ಟ ಕಟ್ಟಬೇಕು ಅಂತ ಹೇಳಿ ಘೋಷ ಮಾಡ್ತಾನೆ. ರಣರಂಗದಲ್ಲಿ ಎಲ್ಲರೂ ಸೈನಿಕರುಗಳ ಇಷ್ಟನೂ ಅದೇನೆ. ಅವ್ರುಗಳೆಲ್ಲರ ಇಷ್ಟವನ್ನು ನೆರವೇರಿಸ್ತೀನಿ. ಯಾತಕ್ಕೋಸ್ಕರ ಗೊತ್ತಾ? ನಿನ್ನನ್ನು ತಪ್ಪು ಮಾಡದೇ ಇರೋನು ಅಂತ ಹೇಳಿ ಬಿಡುಗಡೆ ಮಾಡೋದಕ್ಕೋಸ್ಕರನೇ. ಅದರಿಂದ ನನಗೆ ಏನಾದರೂ ಅಪಕೀರ್ತಿ ಬಂದರೆ ಬರಲಿ, ಅದು ನನ್ನನ್ನು ಏನೂ ಚೇಂಜ್ ಮಾಡಲ್ಲ. ನನ್ನ ಹೆಸರಲ್ಲಿ ವಿರೋಧಗೊಂಡಿದ್ದ ಚಿಕ್ಕ ರಾಜಗಳು ಕೆಲವರು ಒಂದು ವೇಳೆ ಈ ಅಪಕೀರ್ತಿಯನ್ನು ಸ್ಪ್ರೆಡ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಆದರೆ ಜನಗಳು ಅದನ್ನು ನಂಬೋದಿಲ್ಲ. ಚಿಕ್ಕ ರಾಜಗಳ ಮೇಲೆ ನನ್ನ ಹೆಸರಲ್ಲಿ ತಪ್ಪು ಹೇಳೋಕ್ಕೆ ಧೈರ್ಯ ಮಾಡಿದರೆ ಅದು ಅವ್ರಗಳ ಮೇಲೇ ತಿರುಗಿ ಹೋಗಿ ಸೇರತ್ತೆ. ಕಡಂಬೂರು ಮಾಳಿಗೆಗೆ ಚಿಕ್ಕ ರಾಜಗಳು ಅತಿಥಿಯಾಗಿ ಕರ್ಕೊಂಬಂದು ಅವ್ರನ್ನ ಕೊಂದಾಕ್ಬಿಟ್ಟಿದ್ದಾರೆ ಅಂತ ಹೇಳಿ ನನ್ನಿಂದ ತಿರುಗಿ ಹೇಳೋಕ್ಕಾಗತ್ತೆ ಅಂತ ನಂಬಿಕೆ ದ್ರೋಹಕ್ಕೋಸ್ಕರ, ರಾಜಕುಲ ದ್ರೋಹಕ್ಕೋಸ್ಕರ ಅವ್ರುಗಳೇ ಎಲ್ಲರನ್ನೂ ದಂಡಿಸೋಕ್ಕೂ ನನಗೆ ಆಗುತ್ತೆ. ಯಾವುದು ಹೇಗೆ ಹೋದ್ರೂ ನಾನೇ ಮುಡಿಸುಟ್ಟಿಕೊಳ್ತೀನಿ. ನನ್ನ ತಂದೆ ಅಕ್ಕ ಇಬ್ಬರನ್ನ ಇಷ್ಟಕ್ಕೆ ವಿರೋಧವಾಗಿ ನಡೆತೀನಿ. ಆದರೆ ನಿಮಗೆ ಒಂದು ಸ್ವಲ್ಪನೂ ಕೆಡುಕು ಬರದೆ ಹಾಗೆ ನೋಡೋದನ್ನು ಕೆಡುಕು ಬರೋದನ್ನು ನನ್ನಿಂದ ನೋಡ್ಕೊಂಡಿರೋಕ್ಕೆ ಆಗಲ್ಲ, ತಾಳ್ಕೊಂಡಿರೋಕ್ಕಾಗಲ್ಲ ಅಂತಂದರು. ವಾಣತಿ ಒಂದೇ ಕುತೂಹಲದಿಂದ, ನಿಮ್ಮ ಈ ಮಾತುಗಳನ್ನು ಕೇಳೋದಕ್ಕೆ ಲೇಪ್ರಾಟಿ ಇಲ್ಲಿ ಇಲ್ಲದೆ ಹೋದ್ರಲ್ಲ, ಅವ್ರ ಮುಂಚೆ ನೀವು ಒಂದು ಸತಿಯನ್ನ ಈ ಮಾತುಗಳನ್ನ ಹೇಳಿ ಅಂತ ಅಂದರು. 1 ಸತಿ ಏನು, 100 ಸತಿ ಹೇಳ್ತೀನಿ, ಕಾರ್ಯದಲ್ಲೂ ಇದನ್ನು ಮಾಡಿ ತೋರಿಸ್ತೀನಿ ಅಂತ ಹೇಳಿದರು ಪೊನ್ನಿಯಿನ್ ಸೆಲ್ವನ್. ವಂದಿತೇವನ್ ತನ್ನ ಕಣ್ಗಳಲ್ಲಿ ಬಂದಿದ್ದ ಕಣ್ಣೀರನ್ನು ಒರೆಸ್ಕೊಂಡು, ಅಯ್ಯ, ಬಡವನು ಅನಾದೀನಾದ ನನ್ನ ಕಾರಣವಾಗಿ ನಿಮ್ಮ ಮನಸ್ಸಿನ ಸ್ಟ್ರೆಂತನ್ನು ಚೇಂಜ್ ಮಾಡಿಕೊಂಡು
ಪಟ್ಟ ಕಟ್ಕೊಳ್ಳೋಕ್ಕೆ ಮುಂದೆ ಬಂದರೆ ಅದು ಸೋಳನಾಡು ಮಾಡಿದ್ದ ಭಾಗ್ಯ ಆಗತ್ತೆ. ನಿಜವನ್ನು ಹೇಳುವಾಗಿದ್ದರೆ ಮಧುರಾಂಧಕ ದೇವರನ್ನ ನನಗೆ ಗೊತ್ತಿನ ತನಕ ಅವರು ಪಟ್ಟ ಕಟ್ಟಕ್ಕೆ ಸ್ವಲ್ಪನೂ ಯೋಗ್ಯತೆ ಇಲ್ಲದೆ ಇರುವರು. ಹೆಣ್ಣುಮಕ್ಕಳ ಹಾಗೆ ಮುಚ್ಚಿದ ಪಲ್ಲಕ್ಕಲ್ಲಿ ಪ್ರಯಾಣ ಮಾಡಿ ರಾಜ್ಯಕ್ಕೋಸ್ಕರ ಸಂಚಲ್ಲಿ ಪಾಲ್ಗೊಂಡವರು ಅಂತ ಒಂದು ಸಾಮ್ರಾಜ್ಯವನ್ನು ಆಳಕ್ಕೆ ಯೋಗ್ಯತೆ ಇದೆಯಾ? ವಿಜಯಾಲಯ ಚೋಳನು ಪರಾಂದಕ ಚೋಳರನ್ನು ಅಲಂಕರಿಸಿದ ಚೋಳ ಸಿಂಹಾಸನದಲ್ಲಿ ಇಂಥ ಒಂದು ಹೇಡಿಯಾಗಿ ಇರೋರು ಹತ್ತೋದು ನ್ಯಾಯನ? ಇದನ್ನೇ ಈ ದೇಶದ ಜನಗಳು ಇಷ್ಟ ಇಲ್ಲದೆ ಇದ್ದಿದ್ದು ಆಶ್ಚರ್ಯ ಏನಿಲ್ಲ ಅಂತ ಹೇಳಿ ತುಂಬ ಇದಾಗಿ ಹೇಳ್ದ. ಇದನ್ನು ಅಂದ್ಕೊಂಡೇನೆ ಮಧುರಾಂಧಕ ದೇವರೇ ಮಾಯವಾಗಿ ಮರೆಸಿಬಿಟ್ಟಿದ್ದಾರೆ ಅನಿಸುತ್ತೆ ಅಂತಂದಳು ವಾನತಿ. ಹೌದು ಹೌದು, ಅವ್ರನ್ನ ಹುಡುಕಿ ಕಣ್ಣು ಹಿಡಿಯೋ ಪ್ರಯತ್ನವನ್ನು ಬಿಟ್ಬಿಡ್ತೀನಿ, ನಾನೇ ಪಟ್ಟ ಕಟ್ಕೋತೀನಿ ಅಂತ ಹೇಳಿದರು ಅರುಮಳು. ಇದನ್ನು ಕೇಳಿಕೊಂಡೇ ಆ ಸಮಯ ಕೋಣೆಯಲ್ಲಿ ಪ್ರವೇಶಿಸಿದ ಕುಂದವೇ, ತಂಬಿ, ಆ ಆಸೆಯನ್ನು ಅಡಿಯಿಂದ ಬಿಟ್ಬಿಡು. ನಿನಗೆ ಸಿಂಗಾದನೂ ಇಲ್ಲ, ಮಣಿಮಗುಡನೂ ಇಲ್ಲ. ನನ್ನ ಪ್ರೀತಿಯ ಗೆಳತಿ ವಾನತಿ ತಂಜೆ ಸಿಂಗಾಸನದಲ್ಲಿ ಹತ್ತೋದಿಲ್ಲ ಅಂತ ಶಬ್ದ ಮಾಡಿರೋದನ್ನು ಮರ್ತುಬಿಟ್ಟಿಯ? ಅವಳು ಇಲ್ಲದೆ ಬೇರೆ ಒಂದು ಹೆಣ್ಣನ್ನು ನಿನ್ನ ಪಕ್ಕದಲ್ಲಿ ಇಟ್ಕೊಂಡು ನೀನು ಮುಡಿಸುಟ್ಟುಕೊಳ್ಳೋದನ್ನು ನಾನು ಒಂದು ದಿನಾನೂ ನನ್ನ ಕಣ್ಗಳಿಂದ ನೋಡ್ಕೊಂಡಿರೋಕ್ಕಾಗಲ್ಲ ಅಂತಂದ್ಲು. ಅಕ್ಕ, ಆ ಸಮಯದಲ್ಲಿ ಮಾತ್ರ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡ್ರೆ ಆಯಿತು. ನಾನು ಬೇಕಾದ್ರೂ ನಿಮ್ಮ ಕಣ್ಣುಗಳನ್ನು ಆ ಸಮಯ ಮುಚ್ಚಿಬಿಡ್ತೀನಿ ಅಂತ ಹೇಳಿದ್ಲು ವಾನತಿ. ಪೊನ್ನಿಯಿನ್ ಸೆಲ್ವರ್ ಕುಂದವಿ ನೋಡಿ, ಸೋದರಿ, ನಿಮ್ಮ ಗೆಳತಿಯನ್ನು ಶಪಥಕ್ಕೆ ಸೋಳ ರಾಜ ಇಲ್ಲದೇ ನಡೆಯೋಕ್ಕಾಗತ್ತಾ? ನಮ್ಮ ತಂದೆನೋ ರಾಜ್ಯ ಭಾರವನ್ನು ಇಳಿಸಿಬಿಟ್ಬಿಟ್ಟು ಕಾಂಜಿಗೆ ಹೋಗಬೇಕು ಅಂತ ಹೇಳಿ ಹಠ ಹಿಡಿತಾರೆ. ಮಧುರಾಂಧಕ ದೇವರು ಮಾಯವಾಗಿ ಮರೆಯಾಗ್ಬಿಟ್ರು. ಬೇರೆ ದಾನಿ ತಾನೇ ಏನು? ಈಗಲೂ ನಾವು ಮುಡಿಸೋಟಿಗೊಳ್ಳದೆ ಇರೋದು ಆಗಲ್ಲ ಅನಿಸುತ್ತೆ. ರಾಜ್ಯ ಹಕ್ಕನ ಬಗ್ಗೆ ನಾಡೆಲ್ಲ ಒಂದೇ ಗೊಂದಲವಾಗಿದೆ ಅನ್ನೋದು ನಿಮಗೆ ಗೊತ್ತಿಲ್ಲದೆ ಇರೋದಲ್ವಾ? ಈ ಗೊಂದಲವನ್ನು ಎಷ್ಟು ಕಾಲ ಬಿಟ್ಟಿಡೋಕ್ಕಾಗತ್ತೆ ಅಂತ ಅಂದರು. ತಮ್ಮ ಒಂದು ಸಂತೋಷ ಸಮಾಚಾರ, ಅದನ್ನು ತಿಳಿಸೋಕ್ಕಾಸರುತ್ತಾನೆ ನಾನು ಬೇಗ ಓಡಿ ಬಂದೆ. ಮರೆಯಾಗಿದ್ದ ಮಧುರಾಂಧಕ ದೇವರು ಹೊರಗಡೆ ಬಂದುಬಿಟ್ರು. ಸೋಳಕಲದ ಮುನ್ನೋರುಗಳು ಮಾಡಿದ ತಪಸ್ಸು ವೇಸ್ಟ್ ಆಗಿಲ್ಲ. ರಾಜ್ಯ ಏನಾಗುತ್ತೋ ಅಂತ ಹೇಳಿ ನೀನು ವಿಚಾರ ಪಡಬೇಕಾಗಿಲ್ಲ. ಅವ್ರು ಬೇಡ ಅಂತ ಹೇಳಿದ್ರೂ ನಾವು ಹಠ ಮಾಡಿ ಅವ್ರಿಗೆ ಮಗುಡಾಭಿಷೇಕ ಮಾಡಿ ಇಟ್ಟುಬಿಡಬೇಕು ಅಂತ ಅಂದರು ಇಳೆಯ ಪ್ರಾಟಿ. ಅವರ ಉತ್ಸಾಹ ಬೇರೆ ಮೂವರಿಗೂ ಸ್ವಲ್ಪ ಆಶ್ಚರ್ಯವನ್ನು ಕೊಟ್ಟಿತು. ಕೆಲವು ದಿನಗಳನ್ನೇ ಕುಂದೇವ ಪ್ರಾಟಿ ಮಧುರಾಂಧಕರಿಗೆ ಮುಡಿಸೂಟಕ್ಕೆ ಸಾಧಕವಾಗಿದ್ದು ನಿಜಾನೇ. ಆದರೆ ಅದರಲ್ಲಿ ಅವರು ಇಷ್ಟೊಂದು ಉತ್ಸಾಹಗೊಳ್ತಾರೆ ಅಂತ ಹೇಳಿ ಇಷ್ಟು ತನಕ ತೋರಿಸ್ಕೊಂಡಿಲ್ಲ. ಪೊನ್ನಿಯಿನ್ ಸೆಲ್ವರ್ ಅದು ಸಂಬಂಧವಾಗಿ ತನ್ನ ಆಶ್ಚರ್ಯವನ್ನು ಅಡಕಿಕೊಂಡು, ದೇವಿ, ಅವರು ಎಲ್ಲಿ ಬಚ್ಚಿಟ್ಟಿದ್ದರು? ಯಾತಕ್ಕೋಸ್ಕರ? ಹೇಗೆ ಹೊರಗೆ ಬಂದರು ಅಂತ ಕೇಳಿದ್ರು. ನಮಗೆ ಹತ್ರನೇ ಅವರು ಇದ್ದು ಬಂದು ನಮ್ಮಿಂದ ತಾನೇ ಕಂಡು ಹಿಡಿದೇ ಆಗದೆ ಹೋಯಿತು. ತಮ್ಮ ಸೆಮೀನ್ ಬಾದೇವಿನ ಹೊಟ್ಟೆಯಲ್ಲಿ ಹುಟ್ಟಿದವರು ತಾನೇ ಸೋಳ ಸಿಂಹಾಸನದಲ್ಲಿ ಹತ್ತಕ್ಕೆ ಯೋಗ್ಯತೆ ಇರೋರು. ನಿಮ್ಮ ಚಿಕ್ಕಪ್ಪ ಅವಕ್ಕೆ ತಾನೇ ಈ ರಾಜ್ಯ ನ್ಯಾಯವಾಗಿ ಹಕ್ಕಾಗಿದ್ದು. ನೀನು ಮಗುಡ ಹಾಕ್ಬೋದು ಅಂತ ಯೋಚನೆಯನ್ನು ಹಾಗೆ ಬಿಟ್ಬಿಡು. ಒಂದು ಅದಿಸಿವನ್ನು ಕೇಳಿತಮ್ಮ. 4 ದಿನಕ್ಕೆ ಮುಂಚೆ ನಮ್ಮ ಚಿಕ್ಕಪ್ಪಗೆ ಒಂದು ದೊಡ್ಡ ಗಂಡ ಬಂತು. ಕೊಲೆಗಾರ ಒಬ್ಬ ಅವನ ಮೇಲೆ ಕುತ್ತೀಟಿಯನ್ನು ಬೀಸಿ ಎಸೆಯೋಕ್ಕೆ ನೋಡ್ದ. ಅದೇ ಅದನ್ನು ಅವನು ಎಸ್ತಿದ್ರೆ ಮಧುರಾಂಧಕ ದೇವರನ್ನ ಉಸಿರು ಹೋಗಿರುತ್ತೆ. ಸೋಳಕುಲದಲ್ಲಿ ಇನ್ನೊಂದು ಅಕಾಲ ಮರಣ ಉಂಟಾಗಿರುತ್ತೆ. ಆ ಥರ ನಡೆಯದೆ ತಡಿಸಿದ್ದ ವೀರಾದಿ ವೀರ ಯಾರು ಗೊತ್ತಾ? ತಮ್ಮ ಉಸಿರನ್ನು ಕೊಟ್ಟು ಧೈರ್ಯ ಹಾಕ್ಕೊಂಡು ನಮ್ಮ ಚಿಕ್ಕಪ್ಪನನ್ನು ಕಾಪಾಡಿದ್ದು ಯಾರು ಗೊತ್ತಾ ಅಂತ ಹೇಳಿಕೊಂಡೆ ಇಳೆ ಪ್ರಾಟಿ ತಮ್ಮದು ವಿಶಾಲವಾಗಿ ಇದ್ದಿದ್ದ ಕಣ್ಣುಗಳನ್ನು ವಂದ್ಯತೆಯ ಮೇಲೆ ತಿರುಗಿಸಿದ್ರು. ಆ ಕಣ್ಣಲ್ಲಿ ತುಂಬಿದ ಪ್ರೀತಿನೂ ಇಂಟ್ರೆಸ್ಟನ್ನು, ಒಳ್ಳೆ ಕೃತಜ್ಞತೆಯನ್ನು, ಒಳ್ಳೆ ಮರ್ಯಾದೆಯನ್ನು, ಸಪೋರ್ಟನ್ನು, ಅನುದಾಪನು ವಂದ್ಯತೆಯನ್ನು ನನ್ನ ಮನಸ್ಸಿನ ಕೊನೆಯ ತನಕ ಹೋಗಿ ಅವನ್ನ ತತ್ತರಿಸೋ ಹಾಗೆ ಮಾಡಿಬಿಡ್ತು. ಪೊನ್ನಿಯಿನ್ ಸೆಲ್ವರು ಆಶ್ಚರ್ಯ ಕಡಲಿಂದ ಮುಳುಗಿದವರೇ, ಇದೇನಕ್ಕ ನನಗೆ ಅರ್ಥ ಆಗಲಿಲ್ಲ, ನನ್ನ ಗೆಳೆಯನೂ ಇದ್ರ ಬಗ್ಗೆ ನನಗೇನು ಹೇಳಿಲ್ವಲ್ಲ ಅಂತಂದರು. ಅವರು ಹೇಳಿರೋದಿಲ್ಲ. ಯಾಕೆಂದರೆ ಅವರು ಮಾಡಿದ ಕಾರ್ಯವನ್ನು ಹೆಮ್ಮೆಯನ್ನು ಅವರೇ ಫೀಲ್ ಮಾಡಿರಲ್ಲ. ಸೋಳಕುಳ ಅವ್ರಿಗೆ ಎಷ್ಟೊಂದು ಇದಾಗಿದೆ ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲ. ಅಕ್ಕ, ನೀನು ಸುಮ್ಮನೆ ಏನು ಗೊತ್ತಿಲ್ಲದೆ ಮಾತಾಡ್ತಾ ಇದೆಯಲ್ಲ, ಎಲ್ಲ ಒಂದೇ ಮರ್ಮವಾಗಿದೆ. ನಮ್ಮನ್ನು ಸುಮ್ಮನೆ ಆಶ್ಚರ್ಯಕ್ಕೆ ಉಂಟು ಮಾಡದೆ ತೀರ್ಮಾನವಾಗಿ ಎಲ್ಲ ಹೇಳಿದರೆ ಒಳ್ಳೆಯದು. ಈ ವಾನರಕುಲ ವೀರ ಮಧುರಾಂಧಕನ ಹೇಗೆ, ಎಲ್ಲಿ, ಯಾವ ಥರ ಅಪಾಯದಿಂದ ಕಾಪಾಡಿದ್ದಾನೆ? ಮಧುರಾಂಧಕ ದೇವರು ಇವಾಗ ಎಲ್ಲಿ ಅಂತ ಹೇಳಿ ಯುವರಾಜ ಕೇಳಿದರು. ಪೊನ್ನಿಯಿನ್ ಸೆಲ್ವ, ಇದು ಇನ್ನೂ ಕೆಲವು ಕ್ಷಣದಲ್ಲಿ ಅವರೇ ಇಲ್ಲಿ ಬಂದುಬಿಡ್ತಾರೆ. ನೀನು ಇಲ್ಲೇ ಬಂದಿದೆಯಾ ಅಂತ ತಿಳಿದು ಇಲ್ಲಿ ಕರ್ಕೊಂಬರೋಕ್ಕೆ ಹೇಳಿದ್ದೀನಿ. ಅವ್ರ ಬಾಯಿಂದನೇ ನೀನು ಕೇಳಿ ತಿಳ್ಕೊ, ಇಲ್ಲ ಎಲ್ಲವನ್ನೂ ಕಣ್ಣಿಂದ ನೋಡಿದ ಪೂಂಬಳ್ಳಿ ಹತ್ರ ಕೇಳಿ ತಿಳ್ಕೊ
ಅದೋ ಅವ್ರುಗಳು ಬರ್ತಾ ಇದ್ದಾರೆ ಅನಿಸತ್ತೆ. ಹೌದು, ಆ ಸಮಯ ಆ ಕೋಣೆಗೆ ಹೊರಗಡೆ ಕಾಲಡಿ ಶಬ್ದ ಕೇಳಿತ್ತು. ಸ್ವಲ್ಪ ಹೊತ್ತಿಗೆಲ್ಲ 4 ಜನ ಒಳಗಡೆ ಬಂದರು. ಮುಖ್ಯಮಂತ್ರಿ ಅನಿರುದ್ಧರು, ಆಳ್ವಾರ್ ಕಡಿಯಾನ್, ಪೂಂಗೋಳಿ, ಸೇಂದನಮದ ಮುಂತಾದವರು ಅಲ್ಲಿ ಬಂದರು. ಸೇಂದನಮದ ಮಾತ್ರ ಯಾವಾಗಲೂ ಮಾರಾಗಿ ವಿಚಿತ್ರವಾಗಿ ಬಟ್ಟೆ ತರಿಸಿದ್ದ. ತಲೆಯಲ್ಲಿ ಯುವರಾಜನ ಕಿರೀಟ ಹಾಕ್ಕೊಂಡು ತರಿಸಿಕೊಂಡು ರೇಷ್ಮೆ ಪೀತಾಂಬರ ಇರುವ ರಾಜಕುಲಕ್ಕೆ ಅಕ್ಕಾದ ಆಭರಣಗಳನ್ನು ಹಾಕಿಕೊಂಡಿದ್ದ. ಕೋಣೆ ಒಳಗೆ ಬಂದ ಗೋಷ್ಠಿಯರನ್ನ ಒಳಗೆ ಇದ್ದವರು ಸ್ವಲ್ಪ ಆಶ್ಚರ್ಯದಿಂದ ನೋಡಿದರು. ಸೋದರಿ ಮಧುರಾಂಧಗರು ಬರ್ತಾರೆ ಅಂತ ಹೇಳಿದೆ ಅಲ್ವಾ, ಅವ್ರನ್ನ ಕಾಣಲಿಲ್ವಲ್ಲ ಅಂತ ಹೇಳಿದರು. ಅರಣ್ಮೊಳಿ, ತಮ್ಮ ಇದು ನಿನ್ನ ಮುಂದೆ ಯುವರಾಜನ ಕಿರೀಟ ತರಿಸ್ಕೊಂಡು ನಿಂತಿದ್ದಾರಲ್ಲ, ಇವ್ರು ತಾನೇ ಸೆಬ್ಬೀನ್ ಮಾದೇವಿನ ಹೊಟ್ಟೆಯಲ್ಲಿ ಹುಟ್ಟಿದ ಶಿವಜ್ಞಾನ ಗಂಡರಾದಿತ್ಯರನ್ನ ಮಗ. ಇವ್ರು ತಾನೇ ನಮಗೆಲ್ಲ ಚಿಕ್ಕಪ್ಪ ಆಗಿದ್ದ ಶಿವಭಕ್ತಿ ಸೆಲ್ವರು. ಇಷ್ಟೊಂದು ಕಾಲನು ಸೇಂದನಮದನ್ ಅಂತ ಹೆಸರಿನಿಂದ ಅಜ್ಞಾತವಾಸ ಮಾಡಿ ಬಂದರು. ಸೋಳರ ಕುಲ ಮಾಡಿದ ಭಾಗ್ಯದಿಂದ ಇವತ್ತು ಹೊರಗಡೆ ಬಂದುಬಿಟ್ರು. ಇವರನ್ನ ತಾನೇ 4 ದಿನಕ್ಕೆ ಮುಂಚೆ ಕೆಟ್ಟವನೊಬ್ಬನು ಈಟಿಯಿಂದ ಚುಚ್ಚಿ ಕೊಲ್ಲಕ್ಕೆ ಟ್ರೈ ಮಾಡಿದ್ದಾನೆ. ಅದನ್ನು ತಡಿಸಿ ಈ ವಾಣರ ಕುಲದ ವೀರರು ಸೋಳ ಕುಲಕ್ಕೇ ತುಂಬ ಹೆಚ್ಚಾದ ಹೆಲ್ಪನ್ನು ಮಾಡಿಬಿಟ್ರು. ನಮ್ಮ ಮುಖ್ಯಮಂತ್ರಿನ ಚೀಡರಾದೆ ಈ ವೀರವೈಷ್ಣವರು, ಈ ಇವರು ಸೈವರು ಅನ್ನೋದನ್ನು ಕೇರ್ ಮಾಡದೆ ಇವರನ್ನು ಕೋಟೆ ಒಳಗೆ ಕೊಂಡು ಬಂದು ಸೇರಿಸಿದ್ರು. ಇಂಥ ಸಮಯದಲ್ಲಿ ತಿರುಮಲೆ ಅಡ್ಡ ಮಾಡಿ, ದೇವಿ ಈ ಸೈವರಿಗೆ ನಾನು ಏನು ಹೆಲ್ಪನ್ನು ಮಾಡಿಲ್ಲ, ಮಾಡೋಕ್ಕೆ ಇಷ್ಟನೂ ಇಲ್ಲ. ವಲ್ಲತ್ತು ಯುವರಾಜರನ್ನ ಪಲ್ಲಕ್ಕಲ್ಲಿ ಕೊಂಡು ಬರೋದು ಸಾಧ್ಯವಾಗುವ ಇದ್ದಿಂದ ಇವರಿಗೆ ಬೇರೆ ವೇಷ ಹಾಕಿ ಆನೆ ಮೇಲೆ ಹತ್ತಿಸ್ಕೊಂಡು ಬಂದೆ ಅಂತ ಅಂದ. ಕುಂದವೆ, ಹೌದು ಹೌದು, ತಿರುಮಲೆ ನಂಬಿ 2 ಕಡೆಯಿಂದ ತುಂಬ ಹೆಲ್ಪ್ ಮಾಡಿದ್ದಾರೆ. ಮಧುರಾಂಧಕನ್ನ ದೇವರಿಗೆ ಯುವರಾಜ ಕಿರೀಟ ತರಿಸಿ ಆನೆ ಮೇಲೆ ಹತ್ತಿಸ್ಕೊಂಡು ಬಂದಾಗ ನಿಜವಾಗಲೇ ಈ ದೇಶದ ಸಿದ್ಧಾರ್ಥನಕ್ಕೆ ಹಕ್ಕುದಾರರನ್ನ ಕರ್ಕೊಂಬರ್ತೀವಿ ಅಂತ ಹೇಳಿ ಗೊತ್ತಿರಲ್ಲ, ಇಲ್ಲ ಗೊತ್ತಿದ್ದಾನು ಮಾಡಿದ್ರೋ ಅದನ್ನು ನನಗೆ ಗೊತ್ತಿಲ್ಲ. ಹೇಗಾದರೂ ಇರಲಿ ತಮ್ಮ ಇಷ್ಟು ಕಾಲನೂ ಮಧುರಾಂಧಕ ದೇವರು ಅಂತ ನಾವು ಎಲ್ಲರೂ ಅಂದ್ಕೊಂಡಿದ್ದವರು ನಿಜವಾಗ್ಲೂ ಮಧುರಾಂಧಕ ದೇವರು ಅಲ್ಲ. ಇವ್ರದಾನೇ ಸೋಳ ಕುಲದ ತಪಸ್ ಮಾಡಿದ್ದರಿಂದ ದೊಡ್ಡ ಎಂಪಿರಾಟಿಯನ್ನು ಹೊಟ್ಟೆಯಲ್ಲಿ ಹುಟ್ಟಿದವರು. ನಾವು ಅರಿಯದೇ ಇರುವ ದೇವರ ಆಟಗಳಲ್ಲಿ ಇವರನ್ನ ಇಷ್ಟು ಕಾಲನೂ ಕುಡಿಸೆನಲ್ಲಿ ಇರೋ ಹಾಗೆ ಮಾಡಿಬಿಡ್ತು. ಆದ್ರೂ ಸೋಳರನ್ನ ಪುರಾತನ ಇದರಿಂದ ಹುಟ್ಟಿದ್ದರಿಂದ ಬಂದಿದ್ದ ಗುಣಾದೇಶಗಳು ಇವರ ಹತ್ರ ಇರೋದನ್ನು ನಾವು ಎಲ್ಲರೂ ಒಂದೊಂದು ಸಮಯವನ್ನು ನೋಡಿ ಆಶ್ಚರ್ಯಪಟ್ಟಿದ್ದೀವಿ. ಮುಂದೆ ಒಂದು ಸತಿ ಇವರು ಈ ವಾನರ ಕುಲದ ವೀರರನ್ನು ತಪ್ಪಿಸೋಕ್ಕೋಸ್ಕರ ಮಾಡಿದ ಘಟನೆಯನ್ನು ನಾವು ತಿಳಿತೀವಲ್ಲ ತಮ್ಮ. ನಿನ್ನನ್ನು ಇವ್ರೂ ಪೂಂಗುಳ್ಳಿನೂ ಕೋಡಿಕೆರೆಯಿಂದ ನಾಗಪಟ್ಟಣ ತನಕ ಕೊಂಡು ಹೋಗಿ ಸೇರಿಸಿದ್ದನ್ನು ಮರೆಯೋಕ್ಕಾಗತ್ತಾ? ಇವ್ರು ತಾನೇ ನಿಜವಾಗಲೂ ನಮ್ಮ ಚಿಕ್ಕಪ್ಪ ಅನ್ನೋದನ್ನು ಇವತ್ತು ಸೆಂಬೀನ್ ಮಾದೇವಿನ ಮಾತಿಂದನೂ ಗೊತ್ತಾಗ್ಬಿಡ್ತು. ಇವರು ಒಪ್ಕೊಂಡಿದ್ದಾರೆ ತಮ್ಮ. ಈ ಪುಣ್ಯ ದಿನದಲ್ಲಿ ಇವರನ್ನು ನಮ್ಮ ಅರಮನೆಗೆ ಸ್ವಾಗತ ಮಾಡ್ತೀನಿ. ಇಲ್ಲ ಇವರ ಸ್ವಂತ ಅರಮನೆಗೆ ಸ್ವಾಗತ ಮಾಡ್ತೀನಿ. ಇಷ್ಟು ಕಾಲವು ನಮ್ಮನ್ನು ಬಿಟ್ಟು ಅಗಲಿ ಇದ್ದವ್ರನ್ನ ಇವತ್ತು ನಮ್ಮ ಕುಟುಂಬದ ಜೊತೆ ಒಂದು ಸೇರಿಸ್ಬಿಡೋ ಹಾಗೆ ಕರೀತಾ ಇದ್ದೀನಿ. ಇಷ್ಟು ದಿನಾನೂ ನಮ್ಮನ್ನು ಬೇರೆಯಾಗಿ ಇದ್ದವರು ನಮ್ಮ ಜೊತೆ ಬಂದು ಸೇರಿದ ವೈಭವವನ್ನು ಎಷ್ಟೋ ವಿಮರ್ಶೆಯಾಗಿ ಕೊಂಡಾಡಬೇಕು. ಅದಕ್ಕೆ ಸರಿಯಾದ ಕಾಲ ಇದೇನೆ. ಇಂಥ ಸುದ್ದಿಯನ್ನು ಎಷ್ಟು ದೂರ ಹೊರಗಡೆ ಗೊತ್ತಿಲ್ಲದೆ ನಮ್ಮ ಒಳಗೆ ಇಟ್ಕೊತೀವೋ ಅಷ್ಟಕ್ಕೆ ಒಳ್ಳೆಯದು. ಆದ್ದರಿಂದ ನಮ್ಮೊಳಗೇ ಈ ವೈಭವವನ್ನು ನಡೆಸ್ಕೊಳ್ಳೋಣ. ಚಿಕ್ಕಪ್ಪ ಈಗ ಬನ್ನಿ. ತುಂಬ ದಿನ ಆದಮೇಲೆ ಇವತ್ತು ಸೋಳಕುಲದಲ್ಲಿ ಬಂದು ಸೇರಿದಕ್ಕೋಸ್ಕರ ನಮ್ಮ ಸಂತೋಷವನ್ನು ಬೇರೆ ವಿಧದಲ್ಲಿ ತಿಳಿಸ್ಕೊಳ್ಳೋಕ್ಕಾಗಲಿಲ್ಲ. ನನ್ನ ಬೇಕಾದ ಸಹೋದರರುಗಳು ಹೊರಗಡೆ ಊರಿಗೆ ಹೋಗುವಾಗಲೂ ಸರಿ, ತಿರ್ಗಾ ಬರುವಾಗಲೂ ಸರಿ, ಅವ್ರಗಳ ಹಣೆಯಲ್ಲಿ ನಾನು ವಿಭೂತಿಯನ್ನು ಇಟ್ಟು ಕುಂಕುಮ ತಿಲಕ ಇಡುವುದು ಅಭ್ಯಾಸ. ಅದು ಹಾಗೆಯೇ ಇವತ್ತು ತಿರ್ಗಾ ಬಂದು ಸೇರಿದ್ದ ನಿಮ್ಮ ಹಣೆಯಲ್ಲಿ ವಿಭೂತಿನೂ ಕುಂಕುಮನೂ ಇಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಇಳೆಯ ಪ್ರಾಟಿ ಕುಂದವಿ ದೇವಿ ಸೇಂದನಮದನ್ ಅಂತ ಇಷ್ಟು ಕಾಲವೂ ಹೆಸರು ಒದ್ದಿದ್ದ ಮಧುರಾಂಧಕನ ಹಣೆಯಲ್ಲಿ ವಿಭೂತಿನೂ ಕುಂಕುಮನೂ ಇಟ್ಟು ಆವಾಗ ಮುಖ್ಯಮಂತ್ರಿ ಅನಿರುದ್ಧರು ಸೋಳರ ಕುಲ ತೊಗೊಂಡ್ರಲ್ಲಿ ಇಳಂಗೋ ಮಧುರಾಂಧಕ ದೇವರು ನೀಡು ಬಾಳ್ಗೆ ಅಂತ ಹೇಳಿ ಆಸೆ ಹೇಳಿದರು. ಬಾಳ್ಗೆ ಅಂತ ಹೇಳಿ ಆಳ್ವಾರ್ ಕಡೆಯ ನಂಬಿ ಜೊತೆಗೆ ಹೇಳಿದ. ಕುಂದವಿ ಮೊದಲು ಮಾತಾಡೋಕ್ಕೆ ಶುರು ಮಾಡಿದಾಗ ಅರುಣ್ವರ್ಮ ಮನಸ್ಸಿನಲ್ಲಿ ಆಶ್ಚರ್ಯತನೇ ಜಾಸ್ತಿ ಆಗಿತ್ತು. ಅದರಲ್ಲಿ ಸ್ವಲ್ಪ ಅನುಮಾನವಿತ್ತು. ಇದೆಲ್ಲ ತಮ್ಮ ಅಕ್ಕನ ಆಟನೋ ಏನೋದು ಒಂದು ಮುಖ್ಯ ಕಾರಣ ಬಗ್ಗೆ ಈ ಥರ ಮಾತಾಡ್ತಾರೋ ಅಂತ ಕೂಡ ಅಂದ್ಕೊಂಡ್ರು. ಹೋಗ್ತಾ ಅವರ ಇದು ತಪ್ಪು ಅಂತ ಅನ್ಕೊಂಬಿಟ್ರು.
ಕುಂದವಿದೇವಿನ ಮಾತುಗಳು ಈ ಹೃದಯ ಅಂತರಂಗದಿಂದ ಬಂದಿದ್ದ ಪ್ರೀತಿಯ ತುಂಬಿದ ಮಾತುಗಳು ಅನ್ನೋದನ್ನು ಅವರು ತಿಳ್ಕೊಂಡ್ರು. ಅವರು ತುಂಬ ಹೊಗಳ್ತಾ ಇದ್ದಿದ್ದ ಅಕ್ಕನ ಮನಸ್ಸಿನಲ್ಲಿ ಹುಕ್ಕಿ ಬರೆದಿದ್ದ ಫೀಲಿಂಗು ಅವ್ರನ್ನನ್ನು ಸೇರ್ಕೊಂಡ್ಬಿಡ್ತು. ಕುಂದವಿದೇವಿ ತಿಲಕ ಇಟ್ಟಿದ ತಕ್ಷಣ ಅರುಳ್ಮೊಳಿ ದೇವರು ಸೇಂದನಮ್ಮನ ಹತ್ರ ಹೋಗಿ, ಚಿಕ್ಕಪ್ಪ, ಮುಂಚೆನೇ ನಿಮ್ಮ ಹತ್ರ ಪ್ರೀತಿಕೊಂಡಿದ್ದೆ, ನೀವು ನನ್ನ ಸೋದರ ಇರಬಾರ್ದ ಅಂತ ಹೇಳಿ ಕೂಡ ಅಂದ್ಕೊಂಡಿದ್ದುಂಟು. ನಮ್ಮ ಒಳಗೆ ಇರುವ ರಕ್ತ ಸಂಬಂಧನೇ ಅಂಥ ಒಂದು ಫೀಲಿಂಗನ್ನು ನನಗೆ ಕೊಟ್ಟಿತ್ತು ಅನ್ಸತ್ತೆ ಅಂತ ಹೇಳಿ ಸೇಂದನಮ್ಮನನ್ನು ಆಲಿಂಗನ ಮಾಡಿಕೊಂಡು ಕಣ್ಣೀರು ಸುರಿಸಿದರು. ವಂದಿತೇವನ ಆಹಾ, ನಾನು ಮೊದಲೇ ಸ್ವಲ್ಪ ಅನುಮಾನ ಪಟ್ಟೆ. ಸೇಂದನಮ್ಮದನ್ನ ಅನ್ನುವ ಶಿವಭಕ್ತರೊಳಗೆ ಪಾರಂಪರ್ಯವಾಗಿ ವೀರ ರಾಜಕುಲ ಎಲ್ಲೋ ಬಚ್ಚಿಟ್ಕೊಂಡಿರಬೇಕು ಅಂತ ಅಂದ್ಕೊಂಡೆ. ಇಲ್ಲಾಂದರೆ ಊರು ಹೆಸರು ಇಲ್ಲದೇ ಇರೋನಾಗಿ ಬಂದ ನನಗೆ ಇರೋಕ್ಕೆ ಜಾಗ ಕೊಟ್ಟು ಆಧರಿಸಿ ಊರು ಬಿಟ್ಟು ಓಡಕ್ಕೂ ಹೆಲ್ಪ್ ಮಾಡಿರ್ತಾರೆ ರಾಜರಾಜರ ಮಗನೇ. ಮುಂದೆ ಒಂದು ಸತಿ ನನಗೆ ಮಾಡಿದ ಹೆಲ್ಪನ್ನು ತಿರ್ಗಾ ನನಗೆ ಮಾಡಿ ಮಾಡಿ ನಿಮ್ಮ ಮಗುಡಾಭಿಷೇಕ ವೈಭವವನ್ನು ನೋಡೋಕ್ಕೆ ನನಗೆ ಭಾಗ್ಯ ಇಲ್ಲ ಅಂತ ಹೇಳಿ ಕಷ್ಟವಾಗಿಯೇ ಇದೆ. ಏನು ಮಾಡ್ಬೋದು? ಒಂದು ವಿಷಯದಲ್ಲಿ ನನಗೆ ತುಂಬ ಸಂತೋಷ. ಸೇಂದನಮ್ಮನವ್ರಿಗೆ ಚೋಳ ಸಾಮ್ರಾಜ್ಯ ಸ್ವಂತ ಆಗೋದರಲ್ಲಿ ಕೂಡ ನನಗೆ ಅಷ್ಟೊಂದು ತೃಪ್ತಿ ಇಲ್ಲ. ನನಗೆ ಕಡಲು ದಾಟಿ ಹೆಲ್ಪ್ ಮಾಡಿದ್ದ ಪೂಂಗುಳ್ಳಿ ಅಮ್ಮೈ ಮಹಾರಾಣಿ ಆಗೋದ್ರಲ್ಲಿ ತಾನೇ ನನಗೆ ತುಂಬ ಸಂತೋಷ. ಸಮುದ್ರ ಕುಮಾರಿನ ಆಸೆ ಕನಸು ಇಷ್ಟು ಬೇಗನೆ ನೆರವೇರಕ್ಕೂ ಆಗತ್ತೆ ಅಂತ ಹೇಳಿ ಅವರೇ ಎದುರು ನೋಡಿರಲಿಲ್ಲ ಅಂತಂದ. ಕುಂದವೇ ಅಡ್ಡ ಮಾಡಿ, ಅಯ್ಯ, ನೀವು ಇನ್ನೂ ಕೆಲವು ದಿನ ಇಷ್ಟೊಂದು ಜಾಸ್ತಿಯಾಗಿ ಮಾತಾಡದೇ ಇದ್ದರೆ ಒಳ್ಳೆಯದು, ಆವಾಗ ತಾನೇ ಮೈ ಸರಿಯಾಗಿ ತಪ್ಪಿ ಓಡೋಕ್ಕೆ ಬೇಗ ಓಡೋಕ್ಕಾಗತ್ತೆ ಅಂತ ಅಂದಳು. ಆಮೇಲೆ ತಮ್ಮ ಅರುಳ್ಮೊಳಿ, ಇಷ್ಟೊಂದು ಕಾಲವೂ ನಮ್ಮ ಅಜ್ಜಿ ತಮ್ಮದ ಮಗನಿಗೆ ಮಗಡ ಸುಟ್ಟೋದನ್ನು ಯಾಕೆ ಆಕ್ಷೇಪಣೆ ಮಾಡಿದರು ಅನ್ನೋದು ಇವಾಗ ನಾವು ತಿಳ್ಕೊಂಡಿದ್ವಿ. ನಮಗೆ ಕೂಡ ಹಳೆಯ ಮದ್ರಾನಗರು ಪಟ್ಟ ಕಟ್ಟೋದಲ್ಲಿ ಅಷ್ಟು ತೃಪ್ತಿ ಇಲ್ಲದೆ ಇತ್ತು. ವೀರಸೋಳ ಕುಲದಲ್ಲಿ ಹುಟ್ಟಿದವರಿಗೆ ಇರಬೇಕಾದ ಗುಣಾಧೀಶಗಳು ಅವ್ರ ಹತ್ರ ಇಲ್ಲ. ನಮ್ಮದು ಅಜ್ಜಿ ಎಷ್ಟೋ ಟ್ರೈ ಮಾಡಿ ನೋಡಿದ್ರು, ಶಿವಭಕ್ತಿ ಅವ್ರ ಮನಸ್ಸಿನಲ್ಲಿ ಅಂಟ್ಲಿಲ್ಲ. ವೀರ ಅನ್ನೋದು ಅವ್ರ ಹತ್ರ ಔಷಧಿ ಕೂಡ ಇಲ್ಲ. ಆ ಥರ ಇದ್ದೂ ಒಂದೇ ಸತಿ ನಾವು ಅವ್ರಿಗೆ ಪಟ್ಟ ಕಟ್ಟೋದಕ್ಕೆ ಮನಸ್ಸನ್ನು ಸರಿ ಮಾಡಿಕೊಂಡಿದ್ದೀವಿ. ಈ ಹೊಸ ಮಧುರಾನಗರಿಗೆ ಪಟ್ಟ ಕಟ್ಟೋದಿದೆ ನಮಗೆಲ್ಲ ತೃಪ್ತಿ ಅನ್ನೋದು ಮಾತ್ರ ಅಲ್ಲ, ಕುತೂಹಲನೂ ತುಂಬ ಪೂರಿಪುನು ನಾವು ಕೊಳ್ತಾ ಇದ್ದೀವಿ. ನಿನ್ನನ್ನು ಒಲತು ಯುವರಾಜರನ್ನ ಮಧ್ಯ ಕಡಲಲ್ಲಿ ಮುಳುಗದೆ ಕರೆಯೇರಿ ಕಾಪಾಡಿದ್ದ ಪೂಂಗುಳ್ಳಿ ಸಿಂಗಾದನ ಹತ್ತುವುದನ್ನು ನೋಡೋಕ್ಕೂ ನನಗೆ ಆಸೆಯಾಗಿದೆ. ಅದಕ್ಕೆ ಬೇಕಾದ ಏರ್ಪಾಡುಗಳಲ್ಲಿ ನಮ್ಮ ಮುಖ್ಯಮಂತ್ರಿ ತಕ್ಷಣ ಮಾಡಬೇಕು ಅಂತ ಅಂದಳು. ದೇವಿ ದೊಡ್ಡ ಪಳುವೇಟರ ಮನಸ್ಸಿಟ್ಟು ಕಡಂಬೂರು ಮಾಳಿಗೆಯಲ್ಲಿ ಏನು ನಡೆಯಿತು ಅನ್ನೋದನ್ನು ಹೇಳಬೇಕು. ಹಳೆಯ ಮಧುರಾನಗ ದೇವರು ಏನಾಗಿದ್ದಾರೆ ಅನ್ನೋದನ್ನು ತಿಳ್ಕೋಬೇಕು. ಈ ಎರಡು ಕಾರ್ಯನ ಆಗೋಕ್ಕೆ ಮುಂಚೆ ಮಗುಡಾಭಿಷೇಕಕ್ಕೆ ನಾಳು ತೀರ್ಮಾನ ಮಾಡೋದು ಹೆಂಗೆ ಅಂತ ಹೇಳಿದರು ಅನಿರುದ್ಧರು. ದೊಡ್ಡ ಪಳುವೇಟರ ಹತ್ರ ನಾನು ಕೇಳ್ಕೊಳ್ತೀನಿ, ಹಳೆ ಮಧುರಾನಗರನ್ನ ಕಂಡುಹಿಡಿಯೋದು ನಿಮ್ಮ ಜವಾಬ್ದಾರಿ ಅಂತ ಅಂದಳು ಕುಂದವೆ. ಆವಾಗ ಸೇಂದನಮ್ಮದ ನಾವು ಇಷ್ಟು ತನಕ ಕರ್ಕೊಂಬಂದು ಯುವರಾಜ ಮಧುರಾನಗ ದೇವರ ಪೊನ್ನಿಯಿನ್ ಸೆಲ್ವರನ್ನ ನೋಡಿ ಹೇಳಿದರು, ಯುವರಾಜ ನೀವು ನನ್ನನ್ನು ಚಿಕ್ಕಪ್ಪ ಮೊರೆ ಹಾಕಿ ಮರ್ಯಾದೆ ಕರೆದಿರಿ, ಇವ್ರುಗಳು ನನ್ನನ್ನು ಯುವರಾಜ ಅಂತ ಹೇಳಿ ಕರಿತಾ ಇದ್ದಾರೆ. ಆದರೆ ನಿಮ್ಮನ್ನು ನಾನು ಮಗನೇ ಅಂತ ಹೇಳಿ ಕರೆಯೋದು ಸಾಧ್ಯವಿಲ್ಲ. 22 ವರ್ಷ ತುಂಬ ಸಿಂಪಲ್ ಆದ ಗುಡಿಸೆನಲ್ಲಿ ವಾಸ ಮಾಡಿದವನು ಇವತ್ತಿಗೆ ನನ್ನನ್ನು ದೊಡ್ಡ ರಾಜಕುಲದಲ್ಲಿ ಹುಟ್ಟಿದ್ದ ಯುವರಾಜ ಅಂತ ಹೇಳಿ ಇಟ್ಕೊಳ್ಳೋಕ್ಕೂ ಆಗಲಿಲ್ಲ. ನಿಮ್ಮೆಲ್ರಿಗೂ ಒಂದು ವಿಣಪ ಮಾಡ್ಕೋತೀನಿ. ಮಂದಿತೇವರು ತಪ್ಪಿ ಓಡೋಕ್ಕೆ ಕಾರಣವಾಗಿ ಇದ್ದಿದ್ದಕ್ಕೋಸ್ಕರ ನನ್ನನ್ನು ಕೆಲವು ದಿನ ಪಾದಾಳ ಸರಿಯಲ್ಲಿ ತುಂಬಿಸಿದ್ರು. ಆವಾಗ ಪಕ್ಕದ ಕೋಣೆಯಲ್ಲಿ ಇದ್ದ ಮೂಲಕ ಇವತ್ತು ಹೊರಗಡೆ ಬಂದಿದ್ದ ಸುದ್ದಿಯನ್ನು ನಾನು ತಿಳ್ಕೊಂಡೆ. ಮೂಗಿ ತಾಯಿಯನ್ನು ಮಗ ಅರಮನೆಯಲ್ಲಿ ರಾಜಕುಮಾರನಾಗಿ ಬೆಳೀತಾನೆ ಅಂತನು, ರಾಜಕುಲದ ಮಗು ಮೂಗಿ ತಾಯಿನ ಮನೆಯಲ್ಲಿ ಬೆಳೆದು ಬರ್ತಾನೆ ಅಂತ ಹೇಳಿ ಅವನು ಹೇಳಿದ. ಆವಾಗಲೇ ನನಗೆ ನಿಜ ಗೊತ್ತಾಗ್ಬಿಡ್ತು. ಲೋಕ ಎಲ್ಲ ಹೇಳುವ ಸೆಂಬೇನ್ಮಾದೇವಿ ನನ್ನ ಹತ್ರ ತೋರಿಸಿದ ಪ್ರೀತಿ ಕಾರಣವನ್ನು ಊಹಿಸಿ ಅರ್ಥಕೊಂಡೆ. ಅವರು ಯಾವತ್ತಾದರೂ ಒಂದು ದಿವಸ ನನ್ನನ್ನು ಮಗನೇ ಅಂತ ಕಳಿಬೇಕು ಅಂತ ಆಸೆ ಪಟ್ಟೆ. ಆ ಆಸೆ ಇವತ್ತು ನೆರವೇರಿಬಿಡ್ತು. ಇದಕ್ಕೆ ಮೇಲೆ ನಾನೊಂದು ಇಷ್ಟಪಟ್ಟಿಲ್ಲ ಅಂತ ಹೇಳಿದರು. ಮುಖ್ಯಮಂತ್ರಿ ಅಡ್ಡ ಮಾಡಿ, ಯುವರಾಜ ನೀವು ಇಷ್ಟಪಡ್ತೀರಾ ಇಲ್ವಾ ಅನ್ನೋದು ಕ್ವಶನ್ ಅಲ್ವೇ, ಯಾವುದು ನ್ಯಾಯ ಯಾವುದು ಮೊರೆ ಅಂತ ಹೇಳ್ತಾನೆ ಯೋಚನೆ ಮಾಡಬೇಕು ಅಂತಂದರು. ಆಹಾ, ಚೆನ್ನಾಗಿ ಯೋಚನೆ ಮಾಡಿ. ನನ್ನ ಬಗ್ಗೆ ತನಕ ಯೋಚನೆ ಅವಶ್ಯಕತೆಯೇ ಇಲ್ಲ. ಮೊದಲೇ ದೀರ್ಘವಾಗಿ ಯೋಚಿಸಿ ತೀರ್ಮಾನ ಮಾಡಿಬಿಟ್ಟೆ. ಪೂಂಗುಳಿ ಎಷ್ಟೋ ಸತಿ ನನ್ನ ಹತ್ರ ರಾಜಕುಮಾರನ್ನ ಮದುವೆ ಮಾಡಿಕೊಂಡು ಅರಿಯಾಸನ ಹತ್ತಕ್ಕೆ ಹೋಗ್ತೀನಿ ಅಂತ ಹೇಳಿದ್ಲು. ಆದ್ದರಿಂದಾನೇ ನನ್ನ ಅಂತರಂಗ
ಪ್ರೀತಿಯನ್ನು ನಿರಾಕರಿಸೋದನ್ನು ಹೇಳಿದ್ಲು. ಆವಾಗೆಲ್ಲ ಹೆಣ್ಣೆ ನಿಜವಾಗ್ಲೂ ನಾನು ರಾಜಕುಮಾರನೇ, ನಾನು ಇಷ್ಟಪಟ್ಟರೆ ಈ ಸೋಳದ ರಾಜ್ಯ ನನ್ನದಾಗತ್ತೆ ಅಂತ ಹೇಳೋಕ್ಕೆ ನನ್ನ ಮನಸ್ಸನ್ನು ನಾಲಿಗೆನೂ ತುಂಬ ಒದ್ದಾಡಿತು. ಆದರೆ ಆ ಇಂಟ್ರೆಸ್ಟನ್ನು ಕಟ್ಟುಪಾಡು ಮಾಡಿಕೊಂಡೆ. ನಾಡಾಳುವ ಆಸೆ ನನ್ನ ಮನಸ್ಸಿನಲ್ಲಿ ಯಾವತ್ತೂ ಬರಬಾರದು ಅಂತ ಹೇಳಿ ದೇವರನ್ನು ಬೇಡಿಕೊಂಡೆ. ಆ ವೈರಾಗ್ಯವನ್ನು ನೆರವೇರಿಸುವ ಹಾಗೆ ಪೂಂಗುಳಿಯನ್ನು ತ್ಯಾಗ ಮಾಡೋವನ್ನು ತೀರ್ಮಾನ ಮಾಡಿಕೊಂಡಿದ್ದೆ. ಒಳ್ಳೆತನವಾಗಿ ಈ ಸಮುದ್ರ ಕುಮಾರಿ ತನಗೆ ಬೇಡದೇ ಇರುವ ಆಸೆಯನ್ನು ಬಿಟ್ಟುಬಿಟ್ಟು ಈ ಬಡ ಸೇವಾಲಯ ಭಕ್ತನನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ಮುಂದೆ ಬಂದಳು. ಪೂಂಗುಳಿ ಇಲ್ಲ ಅಡ್ಡ ಮಾಡಿ, ಅಯ್ಯ ನನಗೆ ಯೋಗ್ಯತೆ ಇಲ್ಲದೆ ಆಸೆ ಅಂತ ಹೇಗೆ ಹೇಳಿದ್ದೀರಾ? 3 ಲೋಕವ ಆಳುವ ಚಕ್ರವರ್ತಿನಿ ಯಾವುದಕ್ಕೂ ನಾನು ಯೋಗ್ಯತೆ ಇರೋಳೆ ಆಗಿದ್ರೂ ನಿಮ್ಮನ್ನು ಮದುವೆ ಮಾಡಿಕೊಂಡು ಹೂಮಾಲೆ ಕಟ್ಟಿ ಬದುಕೋಕ್ಕೋಸ್ಕರ ಓಡ ತಳ್ಳಿಕೊಂಡು ಬಾಳ್ನಾಳನ್ನು ಕಳೆಯೋದಕ್ಕೂ ಇಷ್ಟಪಟ್ಟೆ ಅಂತ ಅಂದ್ಲು. ಹಾಗೆ ಹೇಳು ಪೂಂಗುಳಿ, ನಿನ್ನ ಯೋಗ್ಯತೆಯನ್ನು ಹೇಳೋಕ್ಕೆ ಇದೇ ಸಾಕಲ್ವ? ತಗದಿನೋ ಯೋಗ್ಯತೆ ಇಲ್ಲದೆ ಇರೋದನ್ನು ಹೇಗೆ ಉಂಟಾಗತ್ತೆ? ಹುಟ್ಟುವ ಇದರಿಂದ ಎಲ್ಲ ಉಸಿರುಗು ಅಂತ ಹೇಳಿ ಒಂದು ದೈವಿಕವಾದ ಕವಿ ಹೇಳ್ತಾ ಇದೆಯಲ್ಲ. ಆದ್ದರಿಂದ ನಿನ್ನ ಹಳೆಯ ಮನೋರಥವನ್ನು ನೀನು ಇವಾಗ ಕೈ ಬಿಟ್ಟು ಬಿಡಬೇಡ. ನಿನ್ನನ್ನು ಕೈ ಹಿಡಿಯ ಹೋಗ ಈ ರಾಜ ಮಗನಿಗೂ ನಮ್ಮ ಜೊತೆ ಸೇರಿ ಹೇಳು, ಚಿಕ್ಕಪ್ಪ ನೀವು ನಿಮ್ಮ ಹುಟ್ಟಿನ ರಹಸ್ಯ ಗೊತ್ತಾದ ಮೇಲೇನು ಈ ರಾಜ್ಯ ಬೇಡ ಅಂತ ಹೇಳಿ ವೈರಾಗ್ಯಕೊಂಡಿರೋದು ನ್ಯಾಯನೇ. ಆದರೆ ನಿಮ್ಮ ಹುಟ್ಟುಗುಣ ಅದನ್ನು ದೊಡ್ಡತನವನ್ನು ತೋರಿಸ್ತಾ ಇದೆ. ಇವಾಗ ನಾವೆಲ್ಲರೂ ಹೇಳ್ತಾ ಇದ್ದೀವಿ, ಚಕ್ರವರ್ತಿ ಹೇಳ್ತಾ ಇದ್ದಾರೆ, ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ, ನಾನು ನನ್ನ ಸೋದರನು ಹೇಳ್ತಾ ಇದ್ದೀನಿ, ನನ್ನ ಗೆಳತಿ ವಾಣತಿ ಹೇಳೋದ್ರಿಂದ ಅವಳ ದೊಡ್ಡ ಅಪ್ಪನ ಮನಸ್ಸನ್ನು ಬದಲಾಯಿಸ್ಬಿಡೋಕ್ಕೆ ಒಪ್ಕೊಳ್ತಾ ಇದ್ದಾರೆ. ಇವಾಗ ನೀವು ಯಾಕೆ ಬೇಡ ಅಂತ ಹೇಳಬೇಕು ಅಂತಂದ್ರು ಲೇಪರಾಟಿ ಕುಂತವ್. ದೇವಿ, ನೀವು ಎಲ್ಲರೂ ಹೇಳ್ತಾ ಇದ್ದೀರಿ, ಆದರೆ ಈ ರಾಜ್ಯದ ಜನಗಳು ಏನು ಹೇಳ್ತಾರೆ ಅದು ನಿಮಗೆ ಒಂದು ವೇಳೆ ಗೊತ್ತಿರಲ್ಲ. ನಾಡಿನ ಜನಗಳ ಜೊತೆ ಪಳಗಿ ಇರುವ ನನಗೆ ಚೆನ್ನಾಗಿ ಗೊತ್ತು. ಈ ತಂಜೈನಲ್ಲೂ, ಪಳೆಯಾರೇನಲ್ಲೂ, ಕುಡಂದೈನಲ್ಲೂ, ಕೋಡಿಕರೆನಲ್ಲೂ, ನಾಗಪಟ್ಟಣದಲ್ಲೂ ಜನಗಳ ಇಷ್ಟ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಪಾಂಡ್ಯ ನಾಡಿನಲ್ಲೂ, ಪಲ್ಲವ ನಾಡಿನಲ್ಲೂ, ಕೊಂಗು ನಾಡಿನಲ್ಲೂ, ಈಳನಾಡಿನಲ್ಲೂ ಇರುವ ಜನಗಳ ಇಷ್ಟವನ್ನು ನಾನು ಕೇಳಿ ತಿಳ್ಕೊಂಡಿದ್ದೀನಿ. ಅರುಳ್ಮೊಳಿವರ್ಮರೇ ಪಟ್ಟ ಕಟ್ಟಬೇಕು ಅನ್ನೋದು ತಾನೇ ಹೇಗೋ ಜನಗಳನ್ನು ವಾಕು. ಇಷ್ಟೊಂದು ದೊಡ್ಡ ಪ್ರಳಯ ಪ್ರವಾಹವನ್ನು ಎದುರಿಸಿ ನನ್ನಿಂದ ಈಜಕ್ಕಾಗತ್ತಾ? ನಾನು ಆಸೆ ಪಟ್ಟರೂ ಈ ದೊಡ್ಡ ಸೋಳ ಸಾಮ್ರಾಜ್ಯವನ್ನು ನನ್ನಿಂದ ಆಳಕ್ಕಾಗತ್ತಾ? ದೇವರೇ, ನೀವು ಎಲ್ಲರೂ ಹಳೆಯ ಮಧುರಾಂಧಕರಂತ ಹೇಳುವರ ಮೇಲೆ ಜನಗಳು ಎಷ್ಟೊಂದು ಬೇಸರ ಕೊಂಡಿದ್ದಾರೆ ಅನ್ನೋದನ್ನು ನನಗೆ ಗೊತ್ತು. ಆ ಬೇಸರಕ್ಕೆಲ್ಲ ನನ್ನನ್ನು ಹಕ್ಕುದಾರನಾಗಿ ಓಡೋಕ್ಕೆ ನೋಡ್ತೀರಾ? ಬೇಡವೇ ಬೇಡ. ಅಷ್ಟೊಂದು ದೊಡ್ಡ ತಪ್ಪನ್ನು ನನಗೆ ಮಾಡಬೇಡಿ. ನಾನು ನಿಮ್ಮಲ್ಲಿ ಯಾರಿಗೂ ಯಾವ ತಪ್ಪನ್ನು ಮಾಡಲಿಲ್ವಲ್ಲ. ಬೇರೆಯವ್ರುಗಳೇ ಎಲ್ಲೆಲ್ಲಿ ಯಾರೂ ಇದಕ್ಕೆ ಆನ್ಸರ್ ಹೇಳುವೊಳಗೆ ಪೊನ್ನಿಯಿನ್ ಸೆಲ್ವರ್ ಗಂಭೀರವಾಗಿ ತಲೆ ಎತ್ತಿ ನಿಂತು, ಈ ಮಾತು ಇಷ್ಟರಲ್ಲಿ ನಿಲ್ಲಲಿ. ನೀವು ಈ ಕೋಣೆಗೆ ಬರೋ ಸಮಯದಲ್ಲಿ ನಾನು ಸೋಳ ರಾಜ್ಯಕ್ಕೆ ನಾನೇ ಪಟ್ಟ ಕಟ್ಕೋತೀನಿ ಅಂತ ವಂದ್ಯತೆಯವ್ರ ಹತ್ರ ಹೇಳ್ತಾ ಇದ್ದೆ. ಅದನ್ನು ನೆರವೇರಿಸೇ ತೀರ್ತೀನಿ. ವಯಸ್ಸಾದ ಅವರು ಈ ಬೇಂಬಿರಾಟಿಯನ್ನು ಹೊಟ್ಟೆಯಲ್ಲಿ ಹುಟ್ಟಿದ್ದ ಈ ಉತ್ತಮ ಸೋಳರನ್ನು ಯೋಚನೆಯನ್ನು ತಿಳ್ಕೊಂಡಿದ್ದೀನಿ. ರಾಜ್ಯ ಹಕ್ಕು ಬಗ್ಗೆ ಇನ್ಮೇಲೆ ಏನು ಮಾತು ಬೇಡ ಅಂತಂದರು. ಇಷ್ಟರಲ್ಲಿ 74ನೇ ಸಂಚಿಕೆ ಮುಗಿಯಿತು. 75 ತಂಜಾವೂರಿನ ಅರಮನೆಯಲ್ಲಿ ಅಂತರಗ ಮಧುರಾಲೋಚನೆ ಮಂಟಪದಲ್ಲಿ ಪರಾಂತಕ ಸೋಳ ಚಕ್ರವರ್ತಿ ಧರ್ಮಸಿಂಹಾಸನದಲ್ಲಿ ಕೂತಿದ್ರು. ಅರಮನೆ ಹೆಣ್ಣುಮಕ್ಕಳಲ್ಲಿ ಇಂಪಾರ್ಟೆನ್ಸ್ ಆಗಿರೋರು ಅವ್ರಿಗೆ 2 ಕಡೆಯೂ ಕೂತಿದ್ರು. ಸೋಳನಾಡಿನ ಅಧಿಕಾರಿಗಳನ್ನು, ದಳಪತಿಗಳನ್ನು, ರಾಜಕುಮಾರಗಳು ಚಕ್ರವರ್ತಿ ಮುಂದೆ ಭವ್ಯವಾಗಿ ನಿಂತುಕೊಂಡಿದ್ರು. ಹೆಣ್ಣು ಮಕ್ಕಳಲ್ಲಿ ವಯಸ್ಸಾದವರಾದ್ರೆ ಸಮೀರ್ ಮಾದೇವಿಯನ್ನು, ಒಡೆಪ್ರಾಟಿ ವಾನಮಾದೇವಿಯನ್ನು, ಇಳೆಪ್ರಾಟಿ ಕುಂದವಿಯನ್ನು, ಕೊಡಂಬಾಳು ಯುವರಾಣಿ ಮಾನತಿಯನ್ನು ಕಾಣಿಸ್ಕೊಂಡ್ರು. ಅವ್ರಗಳ ಜೊತೆ ಮಿಕ್ಸ್ ಆಗಿ ನಿಲ್ಲೋಕ್ಕೆ ಯೋಚನೆ ಮಾಡಿದ್ದ ಪೂಂಗುಳಿನೂ ಸ್ವಲ್ಪ ದೂರದಲ್ಲಿ ಕಾಣಿಸ್ಕೊಂಡ್ಲು. ಗಂಡಸರಲ್ಲಿ ದೊಡ್ಡ ಪಳುವೇಟರರು, ಚಿಕ್ಕ ಪಳುವೇಟರರು, ಮುಖ್ಯಮಂತ್ರಿ ಅನ್ನುತ್ತರು, ಚಯಾವಧಿ ಪೆರಿಯವಳರು, ಮಿಲಾಡೊಡೆಯರ್ ಮಲೆಮಾನು, ಯುವರಾಜ ಅರುಳ್ಮೊಳಿವರನ್ನು, ಪುನರ್ಜನ್ಮ ಹಾಕಿ ಉಂಟಾಗಿದ್ದ ಮಧುರಾಂಧಕ ದೇವರನ್ನು, ಪಾರ್ಥಿಬೇಂದ್ರ ಫಲವನ್ನು ಮುಖ್ಯಮಂತ್ರಿಗೆ ಹಿಂದೆ ಸ್ವಲ್ಪ ಸರಿಸಿ ತಿರುಮಲೆಯೂ ಇದ್ದರು. ಚಕ್ರವರ್ತಿ ಸಭೆಯಲ್ಲಿ ಕೂಡಿದ್ದವ್ರನ್ನ ಹಂಗೆ ಸುತ್ತಲೂ ನೋಡಿಬಿಟ್ಟು, ಕರೆದವ್ರು ಎಲ್ಲರೂ ಬಂದಿದ್ದೀರಲ್ವ? ಕಡಂಬೂರು ರಾಜನ ಕಾಳನಿಲ್ವಲ್ಲ? ಸಂಬೂರಿಯರ ಮಗ ಈಗ ತಾನೇ ತಿರುಗಿ ಬಂದ. ತಂದೆಯ ಮಗನ್ನು ಬೇಗ ಇಲ್ಲಿ ಬಂದು ಸೇರಿಬಿಡ್ತಾರೆ ಅಂತ ಅಂದ ಪಾರ್ಥಿಬೇಂದ್ರ. ಓ, ಕಂದನ್ಮಾರ ತಿರುಗಿ ಬಂದ್ಬಿಟ್ನಾ? ಏನು ಸುದ್ದಿ ತಗೊಂಬಂದ? ತಪ್ಪಿ ಹೊಡೆಯವ್ರನ್ನ ಹಿಡ್ಕೊಂಬಂದ್ಬಿಟ್ನಾ ಅಂತ ಹೇಳಿ ಸುಂದರ ಸೋಳರು ಹೇಳಿದರು. ಇಲ್ಲ ಪ್ರಭು, ಅವ್ರನ್ನ ಹಿಡಿಯೋಕ್ಕಾಗಲ್ಲ. ಆದರೆ ವಂದ್ಯತೆಯನ್ನು ಕೊಂದು ಬಿಟ್ಟ ಹಾಗೆ ಹೇಳ್ತಾ ಇದ್ದೇನೆ. ಇನ್ನೊಂದು ಹುಚ್ಚ
ಸಿಗಲಿಲ್ವಂತೆ, ತಪ್ಪಿ ಹೋಗ್ಬಿಟ್ನಂತೆ ಅಂತ ಅಂದ ಪಾರ್ಥಿಬೇಂದ್ರ. ದೊಡ್ಡ ಪಳುವೇಟರು ಇವಾಗ ಒಂದು ಹುಂಗಾರ ಮಾಡಿದರು. ಅವ್ರು ಏನೋ ಹೇಳಕ್ಕೆ ಬರ್ತಾರೆ ಅಂತ ಹೇಳಿ ಬೇರೆಯವ್ರು ನೋಡಿದ್ರು, ಆದರೆ ಅವ್ರು ಏನು ಹೇಳಲಿ. ಚಕ್ರವರ್ತಿ, ನಾನು ಮಾಡಿದ ತಪ್ಪಿಂದ ಇನ್ನೂ ಏನೇನು ಅನಾಹುತಗಳು ಬರುತ್ತೋ ಗೊತ್ತಿಲ್ಲ. ಮುಖ್ಯಮಂತ್ರಿ, ನನ್ನ ಮನಸ್ಸಿನಲ್ಲಿ ಇರುವ ಯೋಚನೆಗಳನ್ನು ನಿಮಗೆ ಚೆನ್ನಾಗಿ ಗೊತ್ತಿದೆ. ನನಗೂ ನನ್ನ ಕುಲಕ್ಕೂ ತುಂಬ ಬೇಕಾದವರುಗಳನ್ನು ಇಲ್ಲಿ ಇವಾಗ ಕರೆದಿದ್ದೀನಿ. ಯಾತಕ್ಕೋಸ್ಕರ ಕರೆದಿದ್ದೀನಿ ಅನ್ನೋದನ್ನು ನನ್ನ ಯೋಚನೆಯನ್ನು ನೀವು ತಾನೇ ಇವರುಗಳಿಗೆ ಎತ್ತಿ ಹೇಳಬೇಕು. ನನಗಿಂತ ಚೆನ್ನಾಗಿ ನಿಮ್ಮಿಂದ ಹೇಳೋಕ್ಕಾಗತ್ತೆ ಅಲ್ವಾ ಅಂತಂದರು. ಕಟ್ಟರೆ ಚಕ್ರವರ್ತಿ ಅಂತ ಹೇಳಿ ಮುಖ್ಯಮಂತ್ರಿ ಹೇಳಿಬಿಟ್ಟು ಸಭೆಯಲ್ಲಿ ಇರೋರೆಲ್ಲ ನೋಡಿ ಹೇಳಿದರು. ಎಷ್ಟೊಂದೋ ಕಾರಣಗಳಿಂದ ಚಕ್ರವರ್ತಿನ ಮನ ಕೆಟ್ಟಿದೆ ಅನ್ನೋದನ್ನು ನೀವೆಲ್ರಿಗೂ ಗೊತ್ತ. ಅಭಿಮನ್ಯುವನ್ನು ಅರವಾನನ್ನು ಹೊತ್ತ ವೀರಾದ ದೊಡ್ಡ ಮಗನನ್ನು ಸಮೀಪದಲ್ಲಿ ನಮ್ಮ ರಾಜ ಕಳ್ಕೊಳ್ಳೋಕೆ ಹಾಗೆ ಆಯಿತು. ಯುವರಾಜ ಸತ್ತಿದ ಕಾರಣನೋ ಇನ್ನೂ ಮರ್ಮವಾಗಿ ಎದ್ದು ಬರುತ್ತೆ. 3 ವರ್ಷ ಕಾಲವಾಗಿ ಆ ವೀರ ತಿರುಮಗನನ್ನು ನಮ್ಮ ರಾಜ ನೋಡಲೇ ಇಲ್ಲ. ಕಾಂಚಿನಲ್ಲಿ ಚಿನ್ನದ ಮಾಳಿಗೆ ಕಟ್ಟಿಬಿಟ್ಟು ತಂದೆಯನ್ನಲ್ಲಿ ಬಂದು ಉಳಬೇಕು ಅಂತ ಹೇಳಿ ಕರಿಗಾಲರು ಸುದ್ದಿ ಮೇಲೆ ಸುದ್ದಿ ಕಳಿಸ್ತಾನೇ ಇದ್ದರು. ಆದರೆ ಚಕ್ರವರ್ತಿ ಹೋಗಲಿಲ್ಲ. ಅದನ್ನು ಕಾರಣ ನಿಮಗೆಲ್ಲರಿಗೂ ಗೊತ್ತಿದ್ದೆ. ಈ ತಂಜೆ ಮಹಾನಗರಲ್ಲಿ ಚಕ್ರವರ್ತಿ ಚಿಕ್ಕಪಳುವೇಟರನ್ನ ಸೇಫ್ಟಿಯನ್ನು ಇದ್ದು ಬಂದರು. ನಗರಗಳಲ್ಲೆಲ್ಲ ಎಷ್ಟೊಂದೋ ವದಂತಿಗಳು ಹಬ್ಬಿಕೊಂಡು ಬಂತು. ಅಂತಹ ಸಂದರ್ಭದಲ್ಲಿ ಚಕ್ರವರ್ತಿ ತಂಜೆಯನ್ನು ಬಿಟ್ಟು ಹೋದರೆ ಪಳುವೇಟರಿಯರ ಹತ್ರ ಅವರಿಗೆ ನಂಬಿಕೆ ಕಮ್ಮಿ ಆಗಿಬಿಟ್ಟ ಹಾಗೆ ಯಾರೇನೋ ಅಂದ್ಕೊಳತ್ತಾರೆ ಅಲ್ವಾ. ಅಂಥ ಒಂದು ಯೋಚನೆಗೆ ದಾರಿ ಕೊಡೋಕ್ಕೆ ಚಕ್ರವರ್ತಿ ಇಷ್ಟಪಟ್ಟಿಲ್ಲ. ನಮ್ಮ ರಾಜ ಹೇಳುವುದಕ್ಕೆ ಯೋಚನೆ ಮಾಡೋ ಒಂದು ಸುದ್ದಿಯನ್ನು ನಾನು ಹೊರಗಡೆ ಹೇಳ್ತಾ ಇದ್ದೀನಿ. ಅದಕ್ಕೆ ಅಂತ ಇಲ್ಲಿ ಕೂಡಿಯಿರುವ ರಾಜಕುಲದ ಹೆಡ್ಗಳು ನನ್ನನ್ನು ಕ್ಷಮಿಸಬೇಕು. ನಮ್ಮ ರಾಜ ಕೆಲವು ಕಾಲವಾಗಿ ಮೈ ಹುಷಾರಿಲ್ಲದೆ ಆಗಿ ಕಾಲುಗಳನ್ನು ಶಕ್ತಿಯನ್ನು ಕಳ್ಕೊಂಡಿದ್ರು. ಆದರೆ ಅವ್ರ ಮನಸ್ಸು ತುಂಬ ಬೇಸರ ಹೊಕ್ಕೊಂಡಿತ್ತು. ಆದರೆ ಅದಕ್ಕಿಂತ ಜಾಸ್ತಿ ಅವ್ರ ಮನಸ್ಸನ್ನು ಹುಣ್ಣು ಮಾಡಿದ ಮನಸ್ಸಿನ ವ್ಯಾಧಿ ಒಂದು ಇತ್ತು. ಸೋಳರುಗಳ ಮನೋರೋಗ ಒಂದಿತ್ತು. ಸೋಳರ ದೊಡ್ಡ ಕುಲಕ್ಕೆ ಹೆಚ್ಚು ಸಪೋರ್ಟ್ ಆಗಿನೂ ಪಾರಂಪರ್ಯವಾಗಿ ಆ ಕುಲದಲ್ಲೇ ನೆಂಟಸ್ತಿಗೆ ಮಾಡಿದವರು ದೊಡ್ಡ ಸೋಳ ಸಾಮ್ರಾಜ್ಯನ ತಾಟಿಕೊಂಡಿರುವ ವಜ್ರದ ಪಿಲ್ಲರ್ಗಳಾಗಿದ್ದ ನಿಮ್ಮಲ್ಲಿ ಒಬ್ಬರಿಂದ ಒಬ್ಬರು ಬೇರೆಯಾಗಿ ವೈರ ಹೊಂದಿಕೊಂಡಿದ್ದು ವೈರಿಗಳಾಗಿ ಇರುವುದು ನಮ್ಮ ಚಕ್ರವರ್ತಿನ ಮನಸ್ಸಿಗೆ ಹುಣ್ಣು ಮಾಡಿ ಮೈ ರೋಗವನ್ನು ಹೆಚ್ಚಿಸಿ ಬಂತು. ಆನೆ ಮೇಲೆ ತುಂಜಿದ್ದ ವೀರಸ್ವರ್ಗ ಸೇರಿದ ರಾಜಾಜಿತ್ರನ ತಲೆ ಹೆಡ್ಡಲ್ಲಿ ನೀವು ಎಲ್ಲರೂ ಒಂದೇ ಸತಿ ತಕ್ಕೋಲದ ರಣರಂಗದಲ್ಲಿ ಜಗಳ ಮಾಡಿದ್ರಿ. ಆ ರಣರಂಗದಲ್ಲಿ ರಾಜಾಜಿತರು ಅಂದ್ಕೊಳ್ಳದೆ ವೀರಮರಣ ಹೊಂದಿದ್ದರಿಂದ ಸೋಳ ಸೈನ್ಯ ಸೋತೋಯ್ತು. ಆದರೆ ನಿಮ್ಮಲ್ಲಿ ವೀರದಿಂದನೂ ಒಗ್ಗಟ್ಟಿಂದನೂ ಕಳ್ಕೊಂಡಿದ್ದ ತೊಂಡೆ ಮಂಡಲನ್ನು ಗಂಗಮಂಡಲನ್ನು ತಿರುಗಾ ಕೈ ಹಿಡಿದ್ರಿ. ಸೇವೂರು ಪೋರ್ಕಳದಲ್ಲಿ ರಣರಂಗದಲ್ಲಿ ಪಾಂಡ್ಯರುಗಳನ್ನು ಒದ್ದು ಓಡಿಸಿ ಪಾಂಡ್ಯನಾಡನ್ನು ಕೈ ಹಿಡಿದು ನಮ್ಮ ಇದರಲ್ಲಿ ರಾಜ್ಯದಲ್ಲಿ ಕೊಂಡು ಬಂದಿರಿ. ಇಳನಾಡಿನಲ್ಲಿ ಮಗುಂದನನ್ನು ಹಿಂದೆ ಓಡುವ ಹಾಗೆ ಪುಲಿಪಾವಟವನ್ನು ನಾಟಿದ್ರಿ. ಇಷ್ಟೊಂದು ದೊಡ್ಡ ಸಾಹಸ ಕಾರ್ಯಗಳನ್ನು ನೀವು ಎಲ್ಲರೂ ಒಗ್ಗಟ್ಟಾಗಿ ಇದ್ದು ಸೋಳ ಸಾಮ್ರಾಜ್ಯನ ಒಳ್ಳೆಯದೇ ನಿಮಗೆ ಒಳ್ಳೆಯದು ಅಂತ ಹೇಳಿ ಬಂದಿದ್ದೀನಿ. ಸಾಧನೆ ಮಾಡೋಕ್ಕಾಯಿತು. ಅಂಥ ಒಂದು ಒಳ್ಳೆಯದು ಕೆಲವು ಕಾಲವಾಗಿ ಬದಲಾಗ್ಬಿಡ್ತು. ಯಾವ ಕಾರಣದಿಂದನೋ ನಿಮ್ಮೊಳಗೆ ಒಬ್ಬರಿಗೊಬ್ಬರಿಗೆ ಜಗಳ ಉಂಟುಪಡಿತು. 2 ಕಕ್ಷಿಯಾಗಿ ಬೇರೆ ಆಗಿಬಿಟ್ರಿ. ಇದನ್ನು ನೀವು ಹೋಗಲಾಡಿಸ್ಬೇಕು ಅಂತ ಹೇಳಿ ನಮ್ಮ ರಾಜ ಎಷ್ಟೊಂದೋ ಪಾಡುಪಟ್ಟರು. ಅವರಾದಮೇಲೆ ರಾಜ್ಯಕ್ಕೆ ಹಕ್ಕು ಯಾರಿಗ ಅನ್ನೋದ್ರ ಬಗ್ಗೆನೇ ನಿಮ್ಮೊಳಗೆ ಜಗಳ ಅಂತ ತಿಳ್ಕೊಂಡ್ರು. ನೀವು ಯಾರನ್ನೂ ಅದನ್ನು ಸೀದಾ ಚಕ್ರವರ್ತಿ ಹತ್ರ ಹೇಳಲಿಲ್ಲ. ಆದ್ರೂ ತುಂಬ ಬುದ್ಧಿವಂತರಾಗಿ ನಮ್ಮ ರಾಜ ಅದನ್ನು ಊಹಿಸಿ ಅರ್ಥಕೊಂಡ್ರು. ರಾಜ್ಯದ ಹಕ್ಕು ವಿಷಯನ ನಿಮ್ಮ ಎಲ್ಲರ ಜೊತೆಯನ್ನು ಮಿಕ್ಸ್ ಮಾಡಿ ಮನಸ್ಸು ಬಿಟ್ಟು ಮಾತಾಡಿ ಎಲ್ಲ ಸಮರಸ ಮಾಡಿವಾಗಿ ತೀರಿಸಿಡೋಕ್ಕೆ ಇಷ್ಟಪಟ್ಟರು. ಆ ಥರ ಅದನ್ನು ತೀರಿಸಿಟ್ಟ ಮೇಲೇ ಕಾಂಚಿಗೆ ಹೋಗೋ ಹಾಗೆ ಅಂದ್ಕೊಂಡಿದ್ರು. ಶಿವಜ್ಞಾನ ಗಂಡರಾದಿತ್ತ ಅವರನ್ನು ಮಗನಿಗೆ ಈ ಸೋಳ ಸಾಮ್ರಾಜ್ಯವನ್ನು ಹಕ್ಕಾಗಿ ಮಾಡೋಕ್ಕೆ ಅಂದ್ಕೊಂಡಿದ್ರು. ಇದನ್ನು ಆದಿತ್ಯ ಕರಿಗಾಲನ್ನು ಒಪ್ಕೊಳ್ಳೋಕೆ ಮಾಡೋಣ ಅಂತ ಹೇಳಿ ನಂಬಿದರು. ಅದಕ್ಕೆ ಅಂತಲೇ ಕರಿಗಾಲನನ್ನೇ ಇಲ್ಲಿ ಬರೋ ಹಾಗೆ ಹೇಳಿ ಕಳಿಸಿದ್ರು. ಇಷ್ಟಕ್ಕೆ ಮಧ್ಯದಲ್ಲಿ ಅಂದ್ಕೊಳ್ಳದೇ ಇರುವ ಒಂದು ಸಂಭವ ಆಗಿಬಿಡ್ತು. ಕರಿಗಾಲರು ಕಡಂಬೂರು ಮನ್ನರ ಮಾಳಿಗೆಗೆ ಬರ್ತಾ ಇದ್ದಾರೆ ಅಂತ ಗೊತ್ತಾದಾಗ ಚಕ್ರವರ್ತಿ ತುಂಬ ಮನಸ್ಸು
ಸಂತೋಷಪಟ್ಟರು. ಇದನ್ನ ಮೂಲಕ ನಿಮ್ಮೊಳಗೆ ಬಂದಿದ್ದ ಬೇರೆ ಮನಸ್ಸು ಸರಿ ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡ್ರು. ಕರಿಗಾಲರು ಸಂಬೋರೆಯರ್ನ ಮಗಳನ್ನು ಮದುವೆ ಮಾಡಿಕೊಂಡ್ರೆ ಮುಂಚೆ ಹಾಗೆಯೇ ನೀವು ಎಲ್ಲರೂ ಒಂದಾಗಿರ್ತೀರ ಅಂತಲೂ ರಾಜ್ಯದ ಹಕ್ಕು ವಿಷಯದಲ್ಲಿ ಸುಲಭವಾಗಿ ತೀರಿಸ್ಕೋಬೋದು ಅಂತಲೂ ಅಂದ್ಕೊಂಡ್ರು. ನಾನು ಆ ಥರನೇ ಅಂದ್ಕೊಂಡೆ. ನಿಮ್ಮಲ್ಲಿ ಎಲ್ಲರೂ ಆ ಥರನೇ ಅಂದ್ಕೊಂಡಿರ್ತೀವಿ. ನಮ್ಮ ತಿರುಕೋಲೂರು ಮನ್ನರು ರಾಜ ಕೂಡ ಅದರಿಂದ ತಾನೇ ಆದಿತ್ಯ ಕರಿಗಾಲರು ಕಡಂಬಲು ಮಾಳಿಗೆಗೆ ಹೋಗೋದೇ ಅಡ್ಡಿ ಹೇಳಲಿಲ್ಲ. ಆದರೆ ನಮ್ಮೆಲ್ಲರ ಆಸೆಯನ್ನು ಭಂಗ ಆಯಿತು. ಕಡಂಬೂರು ಅರಮನೆಯಲ್ಲಿ ಯುವರಾಜ ಕರಿಗಾಲರು ಅಕಾಲ ಮರಣವನ್ನು ಹೊಂದಿದ್ರು. ಅದು ಹೇಗೆ ಆಯಿತು ಅನ್ನೋದನ್ನು ನಾವು ತಿಳ್ಕೊಳ್ತೀವೋ ಇಲ್ಲವೋ, ಇದನ್ನು ತಿಳ್ಕೊಂಡ ಮೇಲೆ ನೀವು ಮಾತಾಡೋದು ಉಚಿತವಾಗಿರುತ್ತೆ ಅಂತ ಹೇಳಿದರು ತಿರುಕೋಲು ಮಣಿಮಾಡ್. ಹೌದು, ಅದನ್ನು ತಿಳ್ಕೊಳ್ಳದೆ ಬೇರೆ ಯಾವ ಯೋಚನೆಯನ್ನು ಮಾಡೋದು ಸಾಧ್ಯ ಇಲ್ಲ ಅಂತ ಹೇಳಿದರು ಸೇನಾಪತಿ. ವೀರ ಮಕ್ಕಳೇ, ನಡೆದು ಬಿಟ್ಟಿದ್ದು ಹೋಗಿದ್ದ ಬಗ್ಗೆ ಸುಮ್ಮನೆ ಕೆದರ್ತಾ ಇರಬೇಡ ಅಂತ ಹೇಳಿ ಚಕ್ರವರ್ತಿ ಅನ್ಕೋತಾರೆ ಅಂತ ಹೇಳಿದರು ಮುಖ್ಯಮಂತ್ರಿ ಅನ್ನೋದು. ಅದು ಹೇಗೆ ಸಾಧ್ಯವಾಗುತ್ತೆ? ಸೋಳಕುಲದಲ್ಲಿ ಜಡ್ಜ್ಮೆಂಟು ಲೋಕ ಪ್ರಸಿದ್ಧಿಯಾಗಿದ್ದು, ಈ ರಾಜ್ಯದಲ್ಲಿ ಒಂದು ದಿಕ್ಕಿಲ್ಲದೆ ಅನಾದೆ ಸತ್ರನು ಅದು ಹೇಗೆ ಆಯಿತು ಅಂತ ಹೇಳಿ ಪಡಲಾಗುತ್ತೆ. ಅದಕ್ಕೆ ಯಾರಾದರೂ ಕಾರಣ ಅಂತ ಅಂದ್ಕೊಂಡ್ರೆ ಸರಿಯಾದ ದಂಡನೆ ವಿಧಿಸೋಕ್ಕಾಗತ್ತೆ. ಆಗಿರುವಾಗ ಪಟ್ಟದ ಯುವರಾಜ ಅಂತ ಪಟ್ಟ ಕಟ್ಟಿಕೊಂಡಿದ್ದ ಇಳಂಗೋನ ಅಕಾಲ ಮರಣವನ್ನು ಹೇಗೆ ವಿಚಾರಿಸದೆ ಬಿಡುವುದು ಅಂತ ಹೇಳಿದರು ಸೇನಾಪತಿ ದೊಡ್ಡಬಳ್ಳಾರು. ಸುಂದರ ಸೋಳರು ನೆಟ್ಟುಸಿರುಬಿಟ್ಟು ಕೊಂಡಮಾಳೂರು ಮಾಮ ಕೇಳಿ, ನನ್ನ ಪ್ರೀತಿಯ ಮಗ ಅಕಾಲ ಮರಣ ಹೊಂದಿದಲ್ಲಿ ನನಕ್ಕಿಂತ ಬೇಸರ ಯಾರಿಗಿರೋಕ್ಕೆ ಸಾಧ್ಯ? ನಾನೇ ವಿಚಾರಣೆ ಬೇಡ ಅಂತೀನಿ. ಯಾಕೆ? ಇಲ್ಲಿರೋ ಯಾರೂ ಅದಕ್ಕೆ ಜವಾಬ್ದಾರಿ ಅಲ್ಲ ಅಂತ ನಿಶ್ಚಯವಾಗಿ ತಿಳ್ಕೊಂಡಿದ್ದೀನಿ. ನಾನು ಮಾಡಿದ ಪಾಪದ ಫಲನಾಗಿ ನನ್ನ ಮಗನನ್ನು ಕಳ್ಕೊಂಡೆ. ಅದಕ್ಕೆ ಪ್ರಾಯಶ್ಚಿತ್ತ ಏನುಂಟೋ ಅದನ್ನು ಮಾಡಿ ಹೇಳಿಬಿಡ್ತೀನಿ. ಬೇರೆ ಕಾರಣ ಏನು ಹುಡುಕಬೇಡ ಅಂತಂದರು. ಪ್ರಭು, ನೀವು ಈ ಥರ ಹೇಳೋದ್ರಿಂದ ತಪ್ಪಿಗೆ ನೀವು ಜವಾಬ್ದಾರಿಯಾಗಿದ್ದ ಯಾರನ್ನೋ ಕಾಪಾಡೋಕ್ಕೆ ಇಷ್ಟಪಡ್ತೀರಿ ಅಂತಲೇ ಅನಿಸುತ್ತೆ. ನಾಡು ಮಕ್ಕಳು ಮೊದಲೇ ಯುವರಾಜನ ಮರಣದ ಕಾರಣ ಬಗ್ಗೆ ಏನೇನೋ ಮಾತಾಡ್ಕೊಳ್ತಾರೆ. ನಿಜವನ್ನು ಕಂಡುಹಿಡಿದು ಬಯಲು ಮಾಡಿಬಿಟ್ರೆ ಒಳ್ಳೆಯದು. ತಪ್ಪು ಮಾಡಿದ್ರು ಯಾರಾಗಿದ್ರೂ ಸರಿಯಾದ ದಂಡನೆಗೆ ಆಳಾಗಬೇಕಾಗಿದೆ ಅಂತಂದರು ಚಿಕ್ಕಪಳಿವಟ್ಟೆ. 100 ಒಂದು ಮಾತು, ಅದು ತಾನೇ ಸೀದಾ ಮಾಡುವ ರಾಜರಿಕ ಮೊರೆ. ಇವಾಗ ದೊಡ್ಡ ಈ ತಪ್ಪನ್ನು ವಿಚಾರಿಸಿ ದಂಡಿಸದೆ ಬಿಟ್ಟರೆ ನಾಳೆ ಮಕ್ಕಳಿಗೆ ನೀತಿ ಪರಿಪಾಲನೆ ಮೇಲೇ ನಂಬಿಕೆ ಕಮ್ಮಿ ಆಗಿಬಿಡುತ್ತೆ ಅಂತ ಅಂದ ಪಾರ್ಥಿಬಂಧ. ದೊಡ್ಡವರೇ, ಇದ್ರ ಬಗ್ಗೆ ಯಾಕೆ ಇಷ್ಟು ಯೋಚನೆಯನ್ನು ವಾದ ಪ್ರತಿವಾದನು? ಈ ಚಿಕ್ಕವನ್ನು ಹೇಳೋದು ಅಧಿಕ ಪ್ರಸಂಗವಾಗಿದ್ದರೆ ಕ್ಷಮಿಸಿ. ಇದು ತಪ್ಪು ಮಾಡಿದನು ದಂಡನೆಗೆ ಉಳ್ಳಾಗ್ಬಿಟ್ಟ. ಯುವರಾಜ ಕರಿಗಾಲನ್ನು ಕೊಂದವನು ನನ್ನ ಸೋದರಿ ಬಾಳನ್ ಹಾಳಾಕಿ ಅವಳನ್ನ ಹುಚ್ಚಲಾಗಿ ಮಾಡಿದವನಾಗೆ ಪಾದಕ ಬಂದಿದ್ದೇವನ್ನ ನಾನು ನನ್ನ ಕೈವೇಲಿಂದ ಕೊಂದುಬಿಟ್ಟು ತಿರುಗಿದ್ದೀನಿ. ಇನ್ನೂ ಯಾತಕ್ಕೋಸ್ಕರ ವಿಚಾರಣೆ ಅಂತ ಅಂದ ಕಂದನ್ಮರ. ಮುಖ್ಯಮಂತ್ರಿ ಮೊದಲಲ್ಲಿ ಮಾತಾಡ್ತಾ ಇರುವಾಗಲೇ ಕಂದನ್ಮರ ಅಲ್ಲಿ ಬಂದುಬಿಟ್ಟಿದ್ದಾನೆ. ಅವನು ಬಂದಿದ್ದನ್ನು ಬಾಯಿ ಧ್ವನಿ ಕೇಳಿದ ಮೇಲೇ ಬೇರೆಯವರು ಗಮನಿಸಿದರು. ಅವರುಗಳಲ್ಲಿ ದೊಡ್ಡ ಪಳವೆಟ್ಟೆ ಮೆತ್ತವಾಗಿ ಧ್ವನಿಯಲ್ಲಿ ನಿರ್ಮೂಢ ಕಡಂಬೂರು ಸಂಬೋರಿಗೆ ಇಂಥ ಒಂದು ಮಗ ಬಂದು ಹುಟ್ಟಿದನಲ್ಲ ಅಂತ ಹೇಳಿ ಗೊಣಗಿದ್ರು. ಮುಖ್ಯಮಂತ್ರಿ ಕಂದನ್ಮರ, ಒಂದಿತ್ತವನ್ನ ನೀವು ಬೇಲೆಸೆದು ಕೊಂದಿದ್ದು ನಿಜಾನೇ? ಅವನನ್ನೇ ನೀನು ನೋಡಿದ್ಯಾ? ರಾತ್ರಿ ಹೊತ್ತಲ್ವಾ ಅವನ್ನ ನೀವು ಓಡಿಸ್ಕೊಂಡು ಹೋದೆ ಅಂತ ಹೇಳಿದ್ರು. ಮುಖ್ಯಮಂತ್ರಿ, ನಿಮ್ಗೆ ಯಾವಾಗಲೂ ನನ್ನ ಮೇಲೆ ನಂಬಿಕೆ ಇಲ್ಲ ಅನ್ನೋದನ್ನು ನನಗೆ ಗೊತ್ತು. ರಾತ್ರಿಯಾಗಿದ್ದರಿಂದ ಆಳನ್ನು ಗುರ್ತಿಲ್ಲದೆ ಸಿಕ್ಕದೆ ಹೋಗುತ್ತಾ? ಅವನು ವೀರನಲ್ವಾ? ನಿನ್ನ ಜೊತೆ ಜಗಳ ಮಾಡಿಲ್ವಾ ಅಂತ ಕೇಳಿದರು. ಹೌದು, ನನ್ನ ವೀರದಲ್ಲೂ ನಿಮಗೆ ನಂಬಿಕೆ ಇಲ್ಲ ತಾನೆ. ಆದ್ದರಿಂದ ಚಕ್ರವರ್ತಿ ಹತ್ರ ವಿನಪಿಸ್ಕೊಳ್ತೀನಿ. ಓಡಿದವರು 2 ಜನ. ಒಬ್ಬರು ಕೆಲವು ವರ್ಷಗಳಾಗಿ ನಮ್ಮ ಬಾದಾಳ ಸೆರೆಯಲ್ಲಿದ್ದ ಹುಚ್ಚು, ಇನ್ನೊಬ್ಬ ಅದನ್ನು ತಡೆಯೋಕ್ಕೆ ಯತ್ನ ಮಾಡಿದಾಗ ಇನ್ನೊಬ್ಬ ಆರಿನ ಆ ಕಡೆಗೆ ಹೋಗ್ತಾ ಇದ್ದ. ಬೇಲೆಸ್ದು ಅವನ ಕೊಂದೆ. ಅವನು ಮಾನಕುಳದ್ದು ಬಂದಿದ್ದೇವನಾಗೇ ಇರಬೇಕು. ಸತ್ತೋಗಿಂದ ನೋಡೋರ ಮೈಯನ್ನು ನಿನ್ನ ಜೊತೆ ಎತ್ಕೊಂಬಂದಿಲ್ವಾ? ನೀರೇ ಈ ಥರ ಅನುಮಾನ ಮಾಡ್ತೀರಿ ಅಂತ ಗೊತ್ತಿದ್ದರೆ ಆ ಆರಿನ ಪ್ರಭಾಗದಲ್ಲಿ ಇನ್ನೂ ಸ್ವಲ್ಪ ದೂರ ಹೋಗಿ ಹುಡುಕಿಕೊಂಡು ಹೋಗಿರ್ತೀನಿ. ಹಾಗಾದರೆ ಈ ಮಂತ್ರಾಲೋಚನೆ ಸಭೆಗೆ ಬಂದಿರೋಕ್ಕಾಗಲ್ಲ ಅಂತ ಅಂದ ಕಂದನ್ಮರ. ಹೌದು, ನೀವು ಬರದೇ ಇರೋದ್ರಿಂದ ದೊಡ್ಡ ನಷ್ಟವಾಗಿರುತ್ತೆ ಅಂತ ಹೇಳಿದರು ಚಿಕ್ಕಪಳುವೆಟ್ಟರು. ತಮ್ಮ ವಂದಿತೇವನ್ನು ತೇಡಿ ಹುಡುಕಿ ಕೊಳ್ಳುವುದಲ್ಲಿ ನಿನಗೆ ಏನು ಅಷ್ಟೊಂದು ಶ್ರದ್ಧೆ ಅಂತ ಹೇಳಿದರು ದೊಡ್ಡವಳ ಬೂದಿ ವಿಕ್ರಮಕೇಸರಿ. ಇದನ್ನು ಕೇಳಬೇಕಾ? ನನ್ನ ಮನೆಯಲ್ಲಿ ಅಂಥ ಒಂದು ದುರ್ಘಟನೆ ಆಯಿತು. ನಿಜವಾದ ಅಪವಾದಿ ಯಾರು ಅಂತ ಹೇಳಿ ಸಿಕ್ಕದೇ ಇದ್ದರೆ ನನ್ನ ಹೆಸರಲ್ಲೂ ನಮ್ಮ ಅಪ್ಪನ ಹೆಸರಲ್ಲೂ ನಿಮ್ಮ ಅನುಮಾನ ಪಡಲ್ವಾ? ಸುಂದರ ಸೋಳ ಅಡ್ಡ ಮಾಡಿ ಪಿಳ್ಳಾಯ್ ಕಂದಮ್ಮರ ಆ ಥರ ಎಲ್ಲ ಬೇರೆ ಯಾರು ಅನುಮಾನ ಪಟ್ಟರು ನಾನು ಅನುಮಾನ ಪಡಲ್ಲ. ನಿನ್ನ ತಂದೆಗೆ ನನ್ನ ಹತ್ರ ಇರುವ ಭಕ್ತಿ ವಿಶ್ವಾಸವನ್ನು
ನನಗೆ ಗೊತ್ತಿಲ್ವಾ ಹೋಗಲಿ ದೊಡ್ಡ ಸಂಬೂರಿಯಲ್ಲಿ ಅಂತ ಹೇಳಿದ್ರು. ಚಕ್ರವರ್ತಿ, ನಮ್ಮ ಕುಟುಂಬದ ಅವಮಾನವನ್ನು ನಾನೇ ಹೇಳ್ಕೊಳ್ಳಬೇಕಾಗಿದ್ದೆ. ನಾನು ವಂದಿತೆಯನ್ನು ಕೊಂದುಬಿಟ್ಟು ತಿರುಗಿ ಹಾಗೆ ನನ್ನ ತಂದೆ ಹತ್ರ ಹೇಳ್ತಾ ಇದ್ದೆ. ಅದನ್ನು ನನ್ನ ತಂಗಿ ಮಣಿಮೇಗಲೆ ಕೇಳ್ತಾ ಇದ್ಲು. ನಾನು ಹೇಳಿದ್ದನ್ನು ಕೇಳಿದ ತಕ್ಷಣ ಅವಳು ನನ್ನನ್ನೇ ಚೂರಿಯಿಂದ ಚುಚ್ಚಿ ಕೊಲ್ಲಕ್ಕೆ ಬಂದ್ಬಿಟ್ಲು. ಅವಳನ್ನ ಶಾಂತ ಮಾಡಿ ಅವಳ ಹುಚ್ಚನ್ನು ತಣಿಸೋಕ್ಕೆ ನನ್ನ ತಂದೆ ಟ್ರೈ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಬಂದುಬಿಡ್ತಾರೆ. ನಿಮ್ಮ ಮಂತ್ರಾಲೋಚನೆ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೋ ಅದನ್ನು ತಾವು ಒಪ್ಕೊಳ್ಳೋ ಹಾಗೆ ನನ್ನ ಹತ್ರ ಹೇಳಿ ಕಳಿಸಿದ್ರು ಅಂತ ಅಂದ ಕಂದನ್ಮರ. ಅಪ್ಪನೇ, ನಿನ್ನ ಸೋದರಿ ಮುಂಚೆನೇ ಯುವರಾಜನ್ನ ನಾನು ತಾನೇ ಕೊಂದೆ ಅಂತ ಹೇಳಿ ಹುಚ್ಚಿಡಿದೋಲೆ ಹಾಗೆ ಹೇಳ್ತಾ ಇದ್ಲಲ್ವಾ ಅಂತ ಹೇಳಿದರು ವಯಸ್ಸಾದ ಮುದುಕರು ಮಲೈಮಾನ್. ಹೌದು ಹೌದು, ವಂದಿತೇವನ್ ಮಾಡಿದ ತಪ್ಪನ್ನು ಮರೆಸಿ ಅವನು ತಪ್ಪಿಸೋಕ್ಕೋಸ್ಕರ ಆ ಥರ ಅವಳು ಹೇಳಿದ್ಲು. ಆವಾಗ ಅವಳು ಪೂರ್ತಿ ಹುಚ್ಚಿಯಾಗಿರಲಿಲ್ಲ. ಇವಾಗ ಹುಚ್ಚುತನ ಜಾಸ್ತಿ ಆಗಿಬಿಟ್ಟಿದೆ, ನಮ್ಮ ಕುಲದ ದುರದೃಷ್ಟ ಅಂತ ಹೇಳಿದ ಕಂದನ್ಮರ. ಚಿಕ್ಕ ಸಂಬೂರೇ, ವಂದಿತೇವನು ತಾನೇ ಯುವರಾಜ ಕರಿಗಾಲರನ್ನ ಕೊಂದಿದ್ದ ಅಷ್ಟು ತೀರ್ಮಾನವಾಗಿ ಹೇಳ್ತಿರಲ್ಲ, ಅದು ಹೇಗೆ? ನೀವೇ ನಿಮ್ಮ ಕಣ್ಣಿಂದ ನೋಡಿದಿರಾ, ಇಲ್ಲ ನೋಡಿದವ್ರು ಯಾರನ್ನು ಹೇಳಿದ್ರ ಅಂತ ಹೇಳಿ ಮುಖ್ಯಮಂತ್ರಿ ಕೇಳಿದರು. ಅತಿಗಾರಿ, ಮುಖ್ಯಮಂತ್ರಿ, ಕೈ ಹುಣ್ಣಿಗೆ ಕನ್ನಡಿ ಬೇಕಾ? ಯುವರಾಜ ಸತ್ತು ಬಿದ್ದಿದ್ದ ಕಡೆ ಆ ವಾಣರ್ಕುಳ ವೀರ ಇದ್ದ, ಅವನ ಮುಖವನ್ನು ನೋಡಿದ್ರೇ ತಪ್ಪು ಮಾಡಿದವನು ಅಂತ ಹೇಳಿ ಬರೆದ ಅಂಟಿಸಿದೆ. ಅದನ್ನೇ ಪಳುವೂರು ಚಿಕ್ಕರಾಣಿನ ಅಂತಪುರ, ಅಲ್ಲಿ ಇವನು ಯಾತಕ್ಕೋಸ್ಕರ ಹೋದ? ತಪ್ಪು ಮಾಡಿಲ್ಲ ಅಂದರೆ ಪಾದಾಳ ಸರಿಯಿಂದ ಯಾಕೆ ತಪ್ಪಿಸ್ಕೊಂಡು ಓಡಿರಬೇಕು ಅಂತ ಹೇಳಿದ ಕಂದನ್ಮರ. ಪಾದಾಳ ಸರಿಯಿಂದ ತಪ್ಪಿ ಓಡಿದವನ್ನ ಹಿಡ್ಕೊಂಡ್ಬಂದು ಒಪ್ಪಿಸಿದ್ರ ಜವಾಬ್ದಾರಿ ಮುಖ್ಯಮಂತ್ರಿ ಒತ್ತಿಸ್ಕೊಂಡಿದ್ದಾನೆ. ಅದನ್ನು ಈ ಸಮಯದಲ್ಲಿ ಜ್ಞಾಪಕ ಮಾಡ್ತೀನಿ ಅಂತ ಅಂದ ಪಾರ್ಟಿಬಂಧು. ಪಲ್ಲವರ ಕುಲ ರಾಜ, ನಾನು ಆ ಥರ ಒಪ್ಕೊಂಡಿದ್ದು ನಿಜಾನೇ, ಆದರೆ ಚಿಕ್ಕ ಸಂಬೂರಿಯರು ಈ ಥರ ತಾವೇ ಜಡ್ಜ್ಮೆಂಟ್ ಹೇಳಿ ತೀರ್ಮಾನ ಮಾಡಿಕೊಂಡು ದಂಡನೆಯನ್ನು ನಿರ್ವಹಿಸಿಬಿಡ್ತಾರೆ ಅಂತ ಹೇಳಿ ನಾನು ಎದುರು ನೋಡಿಲ್ಲ. ವಂದಿತೆಯವ್ರನ್ನು ಹಳೆಯ ವಾನರಕುಲವನ್ನು ಹುಟ್ಟಿದವರು, ಅವರ ಮೂದಾதைಯರು ಒಂದು ಸಮಯ ದೊಡ್ಡ ರಾಜ್ಯವನ್ನೇ ಆಳಿದರು. ಚೋಳರ ಕುಲಕ್ಕೆ ಹೆಣ್ಣು ಕೊಟ್ಟು ಅವರು ನಮ್ಮ ಜೊತೆ ಸಂಬಂಧ ಮಾಡಿದವರು. ಚಿಕ್ಕ ರಾಜಗಳು ಕುಲದಲ್ಲಿ ಬಂದವರುಗಳ ಮೇಲೆ ತಪ್ಪು ಬಂದರೆ ಚಕ್ರವರ್ತಿನೇ ಧರ್ಮಾಸನದಲ್ಲಿ ಇದ್ದು ವಿಚಾರಿಸಿ ತೀರ್ಮಾನ ಹೇಳೋದು ತಾನೇ ನ್ಯಾಯ ಅಂತ ಹೇಳಿದರು ಮುಖ್ಯಮಂತ್ರಿ ಅನ್ನೋದು. ಅಯ್ಯ, ಸೆರೆಯಿಂದ ತಪ್ಪಿ ಓಡಿದವನ್ನ ಉಸಿರು ಜೊತೆ ಹಿಡ್ಕೊಂಬರ್ಬೋದು, ಇಲ್ಲ ಉಸಿರಿಲ್ಲದೆ ಇರೋನಾಗಿ ಹಿಡ್ಕೊಂಬರ್ಬೋದು ಅನ್ನೋದನ್ನು ನ್ಯಾಯನೇ ಅಂತ ಹೇಳಿದ ಪಲ್ಲವರ ಕುಲವೀರ ಪಾರ್ಥಿವೇಂದ್ರ. ವಂದಿತೇವನ್ನ ಉಸಿರಿಲ್ಲದೆ ಇರುವನಾಗೆ ಚಿಕ್ಕ ಸಂಬೂರಿಯರು ಕೊಂಡು ಬರಲಿಲ್ವೇ? ನಾರ್ತ್ ಸೈಡು ಆರಿನ ಪ್ರಭಾಗದಲ್ಲಿ ಬಿಟ್ಬಿಟ್ಟಲ್ವಾ ಬಂದುಬಿಟ್ಟಿದ್ದಾರೆ ಅಂತ ಹೇಳಿದರು ಮುಖ್ಯಮಂತ್ರಿ ನೋಡ್ತಾರೆ. ಇಂತಹ ಸಮಯದಲ್ಲಿ ದೊಡ್ಡ ಸಂಬೂರಿಯರು ಆ ಮಂತ್ರಾಸನ ಮಂಟಪದಲ್ಲಿ ಪ್ರವೇಶ ಮಾಡಿದ್ದರು. ಎಲ್ಲರ ಕಣ್ಣುಗಳು ಅವ್ರ ಕಡೆ ತಿರುಗಿತ್ತು. ಅವ್ರ ಮುಖದಲ್ಲಿ ಕುಡ್ಕೊಂಡಿದ್ದ ವೇದನೆಯನ್ನು ಎಲ್ಲರೂ ಗಮನಿಸಿದರು. ಕಂದನ್ಮರ ಅವ್ರ ಹತ್ರ ಹೋಗಿ ಮೆತ್ತಗೆ ಆದ ಧ್ವನಿಯಲ್ಲಿ ಮಣಿಮೇಗಲೆ ಹೇಗಿದ್ದಾಳೆ ಅಂತ ಕೇಳಿದರು. ಸಂಬೂರಿ ಹಾಗೇ ತಾನೇ ಇದ್ದಾಳೆ, ನಿಮ್ಮ ಅಮ್ಮನ್ನ ಅವಳಿಗೆ ಕಾವಲಿಟ್ಟುಬಿಟ್ಟು ಬಂದಿದ್ದೀನಿ ಅಂತ ಹೇಳಿದರು ಜೋರಾದ ಧ್ವನಿಯಲ್ಲಿ, ಸ್ವಲ್ಪ ಚಿಡ ಅಂತ. ಚಕ್ರವರ್ತಿ ಸಂಬೂರಿಯನ್ನು ನೋಡಿಬಿಟ್ಟು, ಅಯ್ಯ, ನೀವು ನಿಮ್ಮ ಕುಮಾರಿಯನ್ನು ಹತ್ತಿರ ಇರೋದು ಅವಶ್ಯಕತೆ ಇದ್ದರೆ ಹಾಗೇ ಮಾಡ್ಬೋದು, ನಮ್ಮ ಆಲೋಚನೆಯನ್ನು ನಾಳೆ ಇಟ್ಕೊಳ್ಳೋಣ ಅಂತ ಹೇಳಿದರು. ಇಲ್ಲ ಪ್ರಭುವೆ, ಅವಳ ಹತ್ತಿರ ಇದ್ದೂ ಏನು ಪ್ರಯೋಜನವಿಲ್ಲ. ನನ್ನ ಕುಮಾರ ತನ್ನ ಕೈವೇಲಿನಿಂದ ಉಸಿರು ಬಿಟ್ಟ ವಾನರಕುಲ ವಂದಿತೇವನ್ನು ತಿರ್ಗಾ ಒಂದು ವೇಳೆ ಇಟ್ಕೊಂಡು ಬಂದರೆ, ಉಸಿರಿಂದ ಬಂದರೆ, ಬತ್ತಿಗೆ ಬಂದರೆ ಒಂದು ವೇಳೆ ಪ್ರಯೋಜನ ಆಗ್ಬೋದು ಅಂತ ಹೇಳಿದರು ಸಂಬೂರಿಯರು. ಅವ್ರ ಮಾತಿನಲ್ಲಿ ಧ್ವನಿಸಿದ ವೇದನೆಯನ್ನು ಇದನ್ನು ಬೇಸರವನ್ನು ಆ ಸಭೆಯಲ್ಲಿ ಕೆಲವು ಹೊತ್ತು ಮೌನ ಕುಡಿಕೊಳ್ಳೋ ಹಾಗೆ ಮಾಡಿತ್ತು. ಮುಖ್ಯಮಂತ್ರಿ ಅನಿರುದ್ಧರ, ಅಯ್ಯ, ನೀವು ಮಾಳಿಗೆಯಲ್ಲಿ ನಡೆದಿದ್ದ ಪ್ರೀತ ಸಂಭವ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯುವರಾಜ ನಿಮ್ಮ ಮಾಳಿಗೆಯಲ್ಲಿ ಅಕಾರಮರಣ ಕೊಂಡಿದ್ದರಿಂದ ನಿಮ್ಮ ಮನಸ್ಸು ಎಷ್ಟೊಂದು ಬೇಸರ ಆಗಿದೆ ಅಂತ ಅನ್ನೋದನ್ನು ನಾವುಗಳೆಲ್ಲರೂ ತಿಳಿದಿದ್ವಿ. ಅದಕ್ಕೆ ನಿಮ್ಮನ್ನು ಯಾವ ವಿಧದಲ್ಲೂ ಜವಾಬ್ದಾರಿ ಆಗೋಕ್ಕೆ ಚಕ್ರವರ್ತಿ ಇಷ್ಟಪಟ್ಟಿಲ್ಲ. ಆದರೆ ನಾಡು ನಗರಗಳಲ್ಲಿ ನಾನಾ ವಿಧವಾದ ವದಂತಿಗಳು ಹರಳದೇ ಇರೋ ಹಾಗೆ ಯುವರಾಜನ ಮರಣ ಯಾವ ಥರ ಆಗಿತ್ತು ಅನ್ನೋದು ನಿಶ್ಚಯವಾಗಿ ಗೊತ್ತಿದ್ದರೆ ಒಳ್ಳೆಯದಲ್ವ? ಈ ಸಭೆಯಲ್ಲಿ ಕೂಡಿರೋರು ಆ ಥರ ಅಂದ್ಕೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವೇನಾದರೂ ತಿಳಿಯಪಡಿಸೋಕ್ಕೆ ಇದೆಯಾ ಅಂತ. ವಾನರಕುಲದ ವಂದಿತೇವನಿಂದ ಯುವರಾಜನ ಮರಣ ಹೊಂದಿದೆ ಅಂತ ಹೇಳಿ ಚಿಕ್ಕ ಸಂಬೂರಿಯನ್ನು ಸಾಧನೆ ಮಾಡ್ತಾರೆ. ನಿಮ್ಮ ಯೋಚನೆ ಏನು ಅಂತ ಕೇಳಿದರು. ಸಂಬೂರಿಯರು ಸ್ವಲ್ಪ ಹೊತ್ತು ಹಂಗೆ ದಿಗ್ಭ್ರಮೆಗೊಂಡರು. ಆಮೇಲೆ 4 ಕಡೆ ನೋಡಿದರು. ಅವ್ರ ದೃಷ್ಟಿ ಕಂದನ್ಮರ ಹೆಸರಲ್ಲಿ ಬಿದ್ದಿದ್ದು. ಹೌದು, ಈ ಮೂಢ ಆಗ್ತಾನೆ ಆವತ್ತೂ ಹೇಳಿದ,
ಅದನ್ನು ನಾನು ನಂಬಲಿಲ್ಲ, ಇವತ್ತು ನಂಬಲಿಲ್ಲ. ಇವನ ಮಾತನ್ನು ಕೇಳಿ ಯುವರಾಜ ಕರಿಹಾಲರನ್ನು ಕಡಂಬೂರು ಮಾಳಿಗೆಗೆ ಬರೋ ಹಾಗೆ ಕರೆಸಿದ್ದೆ. ಅದರಿಂದ ಇಷ್ಟೊಂದು ವಿಪರೀತವಾದ ಅನಾಹುತಗಳಾಗ್ಬಿಡ್ತು. ನನಗೂ ನನ್ನ ಕುಲಕ್ಕೂ ಯಾವತ್ತೂ ಆಗದೇ ಇರುವ ಅಪಕೀರ್ತಿ ಬಂದ್ಬಿಡ್ತು ಅಂತಂದರು. ಯುವರಾಜ ಮುದುಕರು ಮಲೆಮಾನು ಸ್ವಲ್ಪ ಕಮ್ಮಿಯಾದ ಧ್ವನಿಯಲ್ಲಿ, ಸಂಬರೇರೆ ಹೆದರಬೇಡಿ, ನಡೆದುಬಿಟ್ಟಿದೆ. ಒಳ್ಳೆ ಮನಸ್ಸಿನಿಂದ ನೀವು ತಾನೇ ನನ್ನ ಮೊಮ್ಮಗನ್ನ ನಿಮ್ಮ ಮಾಳಿಗೆಗೆ ತರಿಸಿದ್ದೀರ. ಕರಿಗಾಲನ ಮರಣಕ್ಕೆ ನಿಮ್ಮನ್ನು ಜವಾಬ್ದಾರಿ ಹಾಕೋಕ್ಕೆ ಯಾರೂ ಇಲ್ಲಿ ಇಷ್ಟಪಟ್ಟಿಲ್ಲ. ಆದ್ದರಿಂದ ನಿಜವನ್ನು ತಿಳಿಯೋಕ್ಕೆ ಇಷ್ಟಪಡ್ತೀವಿ. ಅದಕ್ಕೆ ನೀವು ಹೆಲ್ಪ್ ಮಾಡಿದರೆ ಒಳ್ಳೆಯದಾಗಿರುತ್ತೆ ಅಂತಂದು. ನಾನೇನು ಹೆಲ್ಪ್ ಮಾಡೋಕ್ಕಾಗುತ್ತೆ? ನನ್ನ ಮಗ ಒಂದು ಹೇಳ್ತಾ ಇದ್ದಾನೆ, ಅದಕ್ಕೆ ಸೀದಾ ಬೇರೆಯಾಗಿ ನನ್ನ ಮಗಳು ಇನ್ನೊಂದು ಹೇಳ್ತಾ ಇದ್ದಾಳೆ. ಇಬ್ಬರು ಮಾತ್ರ ನನ್ನಿಂದ ನಂಬೋಕ್ಕಾಗಲ್ಲ. ನನಗೆ ನಿಜ ಗೊತ್ತಿಲ್ಲ. ಕಣ್ಣನ್ನು ಕಟ್ಟಿ ಕಾಡಿನಲ್ಲಿ ಬಿಟ್ಟ ಹಾಗೆ ಇದೆ. ನಿಜವನ್ನು ತಿಳಿಸೋಕ್ಕೆ, ನಿಜವಾಗಲೂ ಅರಿಯೋದಕ್ಕೆ ನನ್ನಕ್ಕಿಂತ ಧನಾಧಿಕಾರಿ ದೊಡ್ಡ ಪಳವೇಟರಿಗೆ ಹೆಲ್ಪ್ ಮಾಡ್ಬೋದು. ಅವ್ರನ್ನ ಕೇಳಿ, ಅವ್ರು ತಾನೇ ಎಲ್ಲವಕ್ಕೂ ಮೂಲ ಕಾರಣ. ಅವ್ರು ತಾನೇ ಮೊದಲು ಮಧುರಾಂಧಕ ದೇವರನ್ನ ರಹಸ್ಯವಾಗಿ ಕಡಂಬೂರಿಗೆ ಕರ್ಕೊಂಬಂದರು. ನನ್ನ ಮಗಳನ್ನು ಅವ್ರಿಗೆ ಮದುವೆ ಮಾಡಿಕೊಡು ಹಾಗೇನು ಹೇಳಿದರು. ಅದರಿಂದ ನಮ್ಮ ಕುಟುಂಬಕ್ಕೆ ಸನಿ ಹಿಡಿದ್ಬಿಡ್ತು. ಆ ಮಧುರಾಂಧಕ ದೇವರೇ ಇವಾಗ ಮಾಯವಾಗಿ ಮರೆದೋಗ್ಬಿಟ್ರು. ಆಮೇಲೆ ದೊಡ್ಡ ಪಳವೇಟರು ತಮ್ಮ ಚಿಕ್ಕ ರಾಣಿಯನ್ನು ಕರ್ಕೊಂಬಂದರು. ಕಾಂಚಿಯಿಂದ ಯುವರಾಜನನ್ನು ಬರೋ ಹಾಗೆ ಮಾಡಿದರು. ಇಬ್ಬರೂ ಸೇರಿ ನನ್ನ ಮಾಳಿಗೆಯನ್ನು ಬಿಟ್ಟುಬಿಟ್ಟು ಹೋಗ್ಬಿಟ್ರು. ಯಾಕೆ ಹೋಗಿದ್ರು ಅಂತ ಕೇಳಿ, ಅವರ ಚಿಕ್ಕ ರಾಣಿ ಇವಾಗ ಎಲ್ಲಿ ಹೋಗಿದ್ರು ಅಂತಂದು ಕೇಳಿ, ಈ ಥರ ಸಂಬೋರಿಯರು ಹುಚ್ಚು ಬಂದವ್ರ ಹಾಗೆ ಏನೇನೆಲ್ಲೋ ಹೇಳಿ ಮಾತಾಡ್ಕೊಂಡು ಹೋದ್ರು. ಚಕ್ರವರ್ತಿ ಅಡ್ಡ ಮಾಡಿ, ಸಾಕು ನಿಲ್ಲಿಸಿ, ಇದರಿಂದ ತಾನೇ ನಡೆದುಬಿಟ್ಟಿದ್ದ ಕೆಲಸ ಬಗ್ಗೆ ವಿಚಾರಣೆ ಏನು ಬೇಡ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ನೀವು ಕೇಳಲಿಲ್ಲ. ಮೊದಲೇ ನಿಮ್ಗಳ ಒಳಗೆ ಇರುವ ಜಗಳ ಸಾಲದ, ಹೊಸದಾಗಿ ಬೇರೆ ಬರಬೇಕಾ? ಸಂಬೂರೇರೆ, ನಿಮ್ಮ ಮಾಳಿಗೆಯಲ್ಲಿ ನಡೆದಿದ್ದಕ್ಕೆ ನೀವು ಜವಾಬ್ದಾರಿ ಅಲ್ಲ. ಆದ್ದರಿಂದ ತಾನೇ ನೀವು ತಕ್ಷಣ ಪಾದಾಳ ಸೆರೆಯಿಂದ ಬಿಡುಗಡೆ ಮಾಡೋಕ್ಕೆ ಹೇಳ್ತೀನಿ. ನನ್ನ ವೀರ ಮಗ ಅಕಾಲ ಮರಣ ಕೊಂಡಿದ್ದಕ್ಕೆ ನನ್ನ ಹಳೆಯ ಪಾಪಗಳೇ ಕಾರಣ. ಯಾರ ಹೆಸರಲ್ಲಿ ತಪ್ಪಿಲ್ಲ. ನೀವು ಅದರ ಬಗ್ಗೆ ಏನೂ ಹೇಳಬೇಡಿ. ದೊಡ್ಡ ಪಳವೇಟರನ್ನು ಏನು ಹೇಳಬೇಕಾಗಿಲ್ಲ ಅಂತಂದರು. ಆವಾಗ ದೊಡ್ಡ ಪಳವೇಟರು ಸಿಂಹಗರ್ಜನೆಯಾಗೆ ಗಂಟ್ಲನ್ನು ಇದು ಮಾಡಿಕೊಂಡು ದೊಡ್ಡ ಧ್ವನಿಯಲ್ಲಿ ಮಾತಾಡಿದರು. ಸೋಳಕುಳ ರಾಜ, ಕರುಣೆ ಕೂರ್ದಿ ನನ್ನನ್ನು ಕ್ಷಮಿಸಬೇಕು. ನಾನು ಮಾತಾಡದೇ ಇರೋದಕ್ಕೆ ಆಗಲ್ಲ. ನನ್ನ ಮನಸ್ಸಿನಲ್ಲಿ ಇರೋದನ್ನು ಹೇಳಿಯೇ ಆಗಬೇಕು. ನಿಜವನ್ನು ನೀವು ಅರ್ಥ ಹಾಗೆ ಹೇಳಿಬಿಟ್ಟೇ ಆಗಬೇಕು. ಹೌದು ರಾಜ, ನಿಜವನ್ನು ಯಾತಕ್ಕೋಸ್ಕರ ಹೇಳಬೇಕು ಅಂತನೂ ಹೇಳ್ದೇನೆ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸ್ಬಿಡೋಣ ಅಂತನೂ ಅಂದ್ಕೊಂಡಿದ್ದು ಉಂಟು. ಒಂದು ಕಾಲದಲ್ಲಿ ನಾನು ನಮ್ಮ ಬೇಳಕಾರ ಪಡೆಗೆ ಹೆಡ್ಡಾಗಿದ್ದೆ. ಸೋಳರ ಕುಲದ ಸೇರಿದವ್ರಿಗೆ ಆಪತ್ತು ಬರುವಾಗ ಕಾಪಾಡೋಕ್ಕಾಗದೇ ಇದ್ದರೆ ನನ್ನ ತಲೆಯನ್ನು ನಾನೇ ಕತ್ತರಿಸ್ಕೊಂಡು ಪ್ರಾಣ ಬಿಡ್ತೀನಿ ಅಂತ ಹೇಳಿ ಪ್ರತಿಜ್ಞೆ ಮಾಡಿದ್ದೆ. ಆದಿತ್ಯ ಕರಿಗಾಲನ್ನು ಕಾಪಾಡೋಕ್ಕೆ ನನ್ನಿಂದ ಆಗಲಿಲ್ಲ. ಅದರಿಂದ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸೇ ತೀರಬೇಕು. ಅದಕ್ಕೆ ಮುಂಚೆ ನನಗೆ ಗೊತ್ತಿದ್ದ ನಿಜವನ್ನು ಹೇಳಿಬಿಡೋಕ್ಕೆ ಇಷ್ಟಪಡ್ತೀನಿ. ಇಲ್ಲ ಅಂದರೆ ಸುಮ್ಮನೆ ಏನೇನೋ ಅನುಮಾನಗಳಿಗೆ ಜಾಗ ಬಂದು ಎಲ್ಲರ ಮೇಲೆ ಅಪವಾದ ಹಾಕೋ ಹಾಗೆ ಆಗ್ಬಿಡತ್ತೆ. ಈ ಥರ ದೊಡ್ಡ ಪಳವೇಟರು ಹೇಳಿ ನಿಲ್ಲಿಸಿದಾಗ ಸಭೆಯಲ್ಲಿ ಪರಿಪೂರ್ಣ ಮೌನ ಕುಡಿಗೊಂಡಿತ್ತು. ಎಲ್ಲರ ಮನಸ್ಸನ್ನು ಒಂದು ಕ್ಷಣ ಹಂಗೆ ಕರಗೋಗ್ಬಿಡ್ತು. ಚಕ್ರವರ್ತಿ ಕರಗಿದ್ದ ಧ್ವನಿಯಲ್ಲಿ, ಮಾಮ ಸ್ವಲ್ಪ ಯೋಚನೆ ಮಾಡಿ. ಯಾತಕ್ಕೋಸ್ಕರ ನೀವು ನಡೆದೋಗಿದ್ದ ಕೆಲಸಗಳ ಬಗ್ಗೆ ಮಾತಾಡಬೇಕು? ಸತ್ತೋಗೋದವರು ಹೆಂಗಿದ್ರು ಹಿಂತಿರುಗಿ ಬರೋದಿಲ್ಲ. ನೀವು ಗೊತ್ತಿದ್ದು ಸೋಳಕುಲಕ್ಕೆ ಯಾವ ದ್ರೋಗನ ಮಾಡಿರಲ್ಲ. ಅದರಿಂದ ನಡೆದೋಗಿದ್ದನ್ನು ಮರೆತುಬಿಟ್ಟು ಇನ್ನು ನಡಿಬೇಕಾದನ್ನು ಮಾತಾಡೋಣ ಅಂತಂದರು. ಇಲ್ಲ ಅಯ್ಯ, ನಡೆದು ಬಿಟ್ಟದ ಬಗ್ಗೆ ನಾನು ಮಾತಾಡಿಯೇ ತೀರಬೇಕು. ಸೋಳರುಗಳಿಗೆ ನಾನು ಎಷ್ಟೊಂದು ದೊಡ್ಡ ದ್ರೋಗ ಮಾಡೋಕ್ಕಿದ್ದೆ ಅನ್ನೋದನ್ನು ಹೇಳಿಯೇ ತೀರಬೇಕು. ನಿಮಗೂ ನನ್ನ ಕುಲದೈವ ದುರ್ಗಾದೇವಿ ತಾನೇ ಆ ಥರ ಆಗದೆ ತಡಿಸಿದಳು. ಅಮ್ಮ ಪರಮೇಶ್ವರಿಗೆ ನನ್ನ ಕಾಣಿಕೆಯನ್ನು ಸಲ್ಲಿಸೇ ತಿರಬೇಕು. ಕರುಣೆಗೆ ಕೂಡಿ ನಾನು ಹೇಳುವುದನ್ನು ಕಿವಿ ಕೊಟ್ಟು ಕೇಳಬೇಕು ಅಂತ ಅಂದರು ದೊಡ್ಡ ಪಳವೇಟರು. ಅವ್ರು ಮಾತಾಡೋದನ್ನು ತಡೆ ಮಾಡದೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕಂಡ ಚಕ್ರವರ್ತಿನೂ ಸುಮ್ಮನೆ ಆಗಿಬಿಟ್ರು. ಆಮೇಲೆ ದೊಡ್ಡ ಪಳವೇಟರು ತಾವು 3 ವರ್ಷಗಳಿಗೂ ಮುಂಚೆ ಶಾಲೆ ಓರದಲ್ಲಿ ನಂದಿನಿಯನ್ನು ಮೀಟ್ ಮಾಡಿ ಅವಳ ಹೆಸರಲ್ಲಿ ಮೋಗಾಕೊಂಡದ್ದು ಮೊದಲು ನಡೆದಿದ್ದೆಲ್ಲ ಮರೆಯದೆ ಒಂದೊಂದೇ ಹೇಳ್ಕೊಂಬಂದರು. ತನ್ನ ಸೋದರ ಚಿಕ್ಕ ಪಳವೇಟರು ಆವಾಗ ಎಚ್ಚರ ಮಾಡಿನೂ ತಾವು ಕೇರ್ ಮಾಡದೇ ಇದ್ದಿದ್ದನ್ನು ಹೇಳಿದರು. ನಂದಿನಿನ ಹೇಳಿದ್ದ ಮೇಲೆ ಮಧುರಾಂಧಕ ದೇವರಿಗೂ ಸೋಳ ಸಿಂಹಾಸನ ಹಕ್ಕಾಗಿ ಮಾಡಬೇಕಾಗಿದ್ದನು. ಅದನ್ನು ಬೇರೆ ಚಿಕ್ಕ ರಾಜಗಳ ಜೊತೆ ಸೇರಿ ಸಂಚು ಮಾಡಿದ್ದನ್ನು ಹೇಳಿದರು. ನಂದಿನಿನ ಮುಚ್ಚಿದ ಪಲ್ಲಕ್ಕಲ್ಲಿ ಮಧುರಾಂಧಕನ ಕರ್ಕೊಂಡೋಗಿದ್ದ ಬಗ್ಗೆಯೂ, ಸಂಬೋರೆಯ ಮಾಳಿಗೆಯಲ್ಲಿ ಮಧ್ಯರಾತ್ರಿಯಲ್ಲಿ ನಡೆದ ಗುಂಪು ಬಗ್ಗೆಯೂ ಹೇಳಿದರು. ಮೊದಲು ಮಂದ್ಯತೆಯವನ ಕಾರಣವಾಗಿ ನಂದಿನಿನ ಹೆಸರಲ್ಲಿ ತನಗೆ ಅನುಮಾನ ಬಂದಿತ್ತು ಅಂತಲೂ, ಅದರಿಂದ ಪಾಂಡಿನಾಡ ಸಂಜುಗಾರಗಳ ಬಗ್ಗೆ ಯೋಚನೆ ಬಂದಿತ್ತು ಅಂತಲೂ ಹೇಳಿದರು. ಆದರೆ ಆವಾಗ ನಂದಿನಿನ ಮೋಗವಾಗಿಯ ಮಾಯೆ ತಮ್ಮ ಬುದ್ಧಿಯನ್ನು ಮರೆ ಮಾಡಿಬಿಡ್ತು ಅಂತ ಹೇಳಿ ತುಂಬ ವೇದನೆಯಿಂದ ಹೇಳಿದರು. ಕೊನೆಯಾಗಿ ಕೊಳ್ಳಿಡದ
ಪ್ರವಾಹದಲ್ಲಿ ಸಿಕ್ಕಿಕೊಂಡದಿಂದ ಪಾಂಡಿನಾಡಿನ ಸಂಚುಕಾರಗಳನ್ನ ಪ್ಲ್ಯಾನ್ ಏನು ಅಂತ ತಿಳ್ಕೊಂಡದನ್ನು ಬೇಗ ತಿರುಗಿ ಕಡಂಬೂರು ಹೋಗಿದ್ದನ್ನು ಹೇಳಿದರು. ದಾರಿಯಲ್ಲಿ ಕಾಳಾಮುಗ ಸೈವರ್ಗಾಗೆ ವೇಷ ಹಾಕ್ಕೊಂಡು ಇಡಮಗಾರಿಯನ್ನ ಹೆಲ್ಪಿಂದ ರಗಸೆ ದಾರಿಯಿಂದ ಹೋಗಿ ಅಂತಪುರವನ್ನು ಸೇರಿದನು. ಯಾಳ್ಕಳಂಜದಲ್ಲಿ ಬಚ್ಚಿದ್ದು ನಂದಿನಿಗೂ ಯುವರಾಜರಿಗೂ ನಡೆಸಿದ ಸಂಭಾಷಣೆಯ ಕದ್ದು ಕೇಳುವ ಇಂಟ್ರೆಸ್ಟಿಂದ ಒಂದು ನಿಮಿಷ ತಾಮಸ ಮಾಡಿದ್ದನ್ನು. ಅಷ್ಟರಲ್ಲಿ ಯುವರಾಜ ಸತ್ತು ಬಿದ್ದದನ್ನು ಹೇಳಿದರು. ಅವ್ರನ್ನ ಸಪೋರ್ಟ್ ಮಾಡೋಕ್ಕೋಸ್ಕರ ತಾವು ಹಾರಿ ಹೋದಾಗ ದೀಪ ಹಾರಿ ಹೋಗಿದ್ದನ್ನು, ತಮ್ಮನ್ನು ಎಲ್ಲರೂ ಸುತ್ತಕೊಂಡು ಹೊಡೆದಿದ್ದನ್ನು, ತಾವು ಮೂರ್ಛೆ ಆಗಿದ್ದನ್ನು, ಪಚ್ಚೆಮಲೆ ಗುಹೆಯಲ್ಲಿ ತಮಗೆ ಪ್ರಜ್ಞೆ ಬದ್ದ ಮೇಲೇನು ಆಮೇಲೆ ತಿರುಗಿ ಬಂದಿದ್ದನ್ನು ವಿವರಿಸಿ ಹೇಳಿದರು. ಚಕ್ರವರ್ತಿ, ಈ ಥರ ಸೋರಳ್ಕೊಳಕ್ಕೆ ನಾನು ಮಾಡಿದ್ದ ದೊಡ್ಡ ದ್ರೋಹ ಮಾಡಿದ್ದೀನಿ. ಪಾಂಡಿನಾಡಿನ ಸಂಚುಕಾರಗಳಿಗೆ ನನ್ನ ಅರಮನೆಯಲ್ಲೇ ಜಾಗ ಕೊಟ್ಟಿದ್ದೀನಿ. ನಮ್ಮ ಪೊಕ್ಕಿಷದಿಂದ ಅವರುಗಳು ಸಂಚು ಮಾಡೋಕ್ಕೆ ಬೇಕಾದ್ರೆ ಚಿನ್ನದ ನಾಣ್ಯಗಳು ಕೊಂಡು ಹೋಗೋಕ್ಕೆ ಅನುಮತಿ ಕೊಟ್ಟಿದ್ದೀನಿ. ನಿಮ್ಮನ್ನು ನಿಮ್ಮ ಮಕ್ಕಳು ಇಬ್ಬರನ್ನ ಒಂದೇ ಸಮಯದಲ್ಲಿ ಕೊಂದಾಕ್ಬಿಡೋಕ್ಕೆ ಆ ಸಂಚುಕಾರಗಳು ಪ್ಲ್ಯಾನ್ ಮಾಡಿದರು. ನಿಮ್ಮನ್ನು ಕಿವುಳು ಮುಗಿಯಾದ ಒಂದು ದೈವದ ಹೆಣ್ಣು ತನ್ನ ಉಸಿರನ್ನು ಕೊಟ್ಟು ಕಾಪಾಡಿದಳು. ಪೊನ್ನಿಯಿನ್ ಸೆಲ್ವರ್ನ ಕೇವಲ ಬುದ್ಧಿನೇ ಇಲ್ಲದೆ ಇರುವ ಒಂದು ಆನೆ ಕಾಪಾಡಿತ್ತು. ನಾನು ಆದಿತ್ಯಗ್ರಹನ ಸೇಫ್ಟಿ ಮಾಡೋಕ್ಕೆ ಎಷ್ಟೊಂದೋ ಮಾಡಿ ಸೋತೋದೆ. ಅವರ ಅಕಾಲ ಮರಣಕ್ಕೆ ನಾನೇ ಶುರುವಿನಲ್ಲಿನೂ ಮಧ್ಯದಲ್ಲಿನೂ ಕೊನೆಯಲ್ಲೂ ಕಾರಣವಾಗಿದ್ದೀನಿ. ಅಯ್ಯ, ದುರ್ಗಾ ಪರಮೇಶ್ವರಿ ಸನ್ನಿಧಿನಲ್ಲಿ ನಾನು ತಗೊಂಡಿದ್ದ ನನ್ನ ಪ್ರತಿಜ್ಞೆಯನ್ನು ಇದೋ ನೆರವೇರಿಸ್ತೀನಿ ಅಂತ ಹೇಳಿಬಿಟ್ಟು ತಮ್ಮ ಉದ್ದವಾಗಿದ್ದ ಕರದಲ್ಲಿ ಹಿಡಿದಿದ್ದ ವಾಳನ್ನು ಬೀಸಿದರು. ಅವರ ನೌಕವನ್ನು ತಿಳ್ಕೊಂಡ ಎಲ್ಲರೂ ಶಾಕಾಗಿ ಭ್ರಮಿಸಿ ನಿಂತರು. ಸ್ವಲ್ಪವಾಗಿ ಅವರ ಹತ್ತಿರ ಬಂದಿದ್ದ ಪೊನ್ನಿಯಿನ್ ಸೆಲ್ವರು ಮಾತ್ರ ಠಕ್ ಅಂತ ಹಾರಿ ಹೋಗಿ ದೊಡ್ಡ ಪಳುವೇಟರನ್ನ ವಾಳು ಎತ್ತಿದ್ದ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರು. ಅಯ್ಯ, ಸ್ವಲ್ಪ ತಾಳಿ. ದಾರಿಯಾಗಿ ಬಂದಿದ್ದ ಸೋಳಕುಲದ ರಾಜಗಳ ಪಟ್ಟದ ಕಟ್ಟುವಾಗ ಪಳುವೇಟರಲ್ಲಿ ತಾನೇ ಕಿರೀಟವನ್ನೇ ಇತ್ತು ತಲೆಯಲ್ಲಿ ಹಾಕೋದು ಅಭ್ಯಾಸ. ನನ್ನ ಪಟ್ಟಾಭಿಷೇಕ ಬಂದಾಗನ್ನು ನೀವೇ ಆಗಿ ಬಂದ ಕೈಯಿಂದ ತಾನೇ ಮುಡಿಸೂಡಬೇಕು. ಅದಾದ ಮೇಲೆ ನೀವು ನಿಮ್ಮ ಇಷ್ಟ ಬಂದ ಹಾಗೆ ಮಾಡ್ಕೋಬೋದು, ಅಷ್ಟು ತನಕ ತಾಳ್ಕೊಂಡಿರಿ ಅಂತ ಅಂದರು. ಈ ಮಾತುಗಳು ಚಕ್ರವರ್ತಿಯನ್ನು ಬೇರೆ ರಾಜ್ಯದ ರಾಜಗಳನ್ನು ಆಶ್ಚರ್ಯ ಕಡಲಲ್ಲಿ ಮುಳುಗಿಸಿತು ಅಂತ ಹೇಳಬೇಕಾಗಿದ್ದ ಇಲ್ಲ ಅಲ್ವಾ? ಇಷ್ಟರಲ್ಲಿ 75ನೇ ಸಂಚಿಕೆ ಮುಗಿಯಿತು.